ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಸೊ ಎಲ್ಲ ನೋಡ್ಕೊಂಡು ಒಂದು ಯಾವ್ದಾರ ಇಲ್ಲ, ನಾನು ಎಲ್ಲಿ ಇನ್ವಿಟೇಷನ್ ಕೊಡಕ್ಕೆ ಹೋದ್ರೂ ಎರಡೇ ಟಾಪಿಕ್. ಒಂದು, ಕಳ್ಳ ನೀನು ಏನು ಗೊತ್ತಿಲ್ಲ, ಯಾರಿಗೂ ಏನು ಹೇಳ್ದಂಗೆ ಗೊತ್ತಾಗ್ದಂಗೆ ಇದೆಯಲ್ಲ ನೀನು ಅಂತ ಅಂದ್ಬಿಟ್ಟು. ಆಮೇಲೆ ಎಷ್ಟೊಂದು ಜನಕ್ಕೆ ರಾಬರ್ಟಿಂದನೂ ಇಬ್ರು ಇಷ್ಟಪಡ್ತಿದ್ದಾನೋ ಫಸ್ಟ್ ಶುರು ಮಾಡ್ತಾರೆ. ನಾನು ಆಮೇಲೆ ಅದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದಾಗ್ತಿದ್ದಂಗೆ ನೆಕ್ಸ್ಟ್ ಬರೋದೇ ಟಾಪಿಕ್ ಒಟ್ಟು ಇನ್ವಿಟೇಷನ್. ತುಂಬ ಚೆನ್ನಾಗಿ ಮಾಡಿದೆಯಾ ನೋಡಿ, ಹಿಂಗಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರೂ ಅದ್ರ ಬಗ್ಗೆನೂ ಮತ್ತೆ ಡಿಸ್ಕಷನ್ ಆಗಿದೆ. ಸೊ ಇದೆರಡೇ ಮೋಸ್ಟ್ ಕಾಮನ್ ಟಾಪಿಕ್ ನನಗೆ. ಅದು ಕಲ್ಯಾಣ ಮಂಟಪ ಆಗಿರೋದ್ರಿಂದ ಒಂದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ. ಅಂದರೆ ನಾವು ಕೆಪಾಸಿಟಿ ಆಫ್ ಕ್ರೌಡ್ ಅಂತಲೇ ಹಿಂಗಿದೆ. ನಾನೆಲ್ಲ ರಿಕ್ವೆಸ್ಟ್ ಮಾಡೋದು, ಎಲ್ಲಿದ್ದಾರೆ ಅಲ್ಲಿದ್ದಾರೆ ನಮ್ಮನ್ನು ವಿಶ್ ಮಾಡಿ, ನಮ್ಮನ್ನು ಬ್ಲೆಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೋದು. ಇದು ಮದುವೆ ಆದಮೇಲೆ ನಿಮ್ಮ ಸಿನಿಮಾ ಯಾವ ಸೆಟ್ಟೇ ಇರ್ಬೋದು, ನಿರ್ದೇಶನದ ಸಿನಿಮಾ? ನನ್ನ ಡೈರೆಕ್ಷನ್ ಕೇಳ್ತೀನಿ. ನಾನಿನ್ನೂ ರೈಟಿಂಗ್ ಸ್ಟೇಜಲ್ಲಿ ಇದ್ದೀನಿ. ಸೊ ರೈಟಿಂಗ್ ಸ್ಟೇಜು, ಸ್ಕ್ರಿಪ್ಟ್ಸು ಎಲ್ಲ ಲಾಕ್ ಆದಮೇಲೆ ನೆಕ್ಸ್ಟ್ ವಿಷಯ ತಗೊಂಡು. ಸೊ ರೈಟ್ ನಾವು 11ನೇ ತಾರೀಕು ತನಕ ನನ್ನ ಲೈಫ್ನ ಬಿಗ್ಗೆಸ್ಟ್ ಸ್ಕ್ರಿಪ್ಟ್ ರೈಟಿಂಗ್ ನಡೀತಾ ಇದೆ. ಅದಾದಮೇಲಿಂದ ನೆಕ್ಸ್ಟ್ ಏನಾದರೂ ಅನೌನ್ಸ್ಮೆಂಟ್ ಮಾಡ್ತೀನಿ. ನನ್ನ ಪರ್ಸ್ನಲಿ ನನಗೆ ಯಾವಾಗಲೂ ನಮ್ಮ ಆಫೀಸ್ಗಾರಿ, ನಮ್ಮ ಮನೆಯಲ್ಲಿ ತುಂಬ ವೆಡ್ಡಿಂಗ್ ಕಾರ್ಡ್ಸ್ಗಳು ಬರ್ತಾರೆ ಇರುತ್ತೆ. ಎಲ್ಲರೂ ಫ್ರೆಂಡ್ಸ್ ತುಂಬ ಜನ ತೊಗೊಂಡ್ಕೊಡ್ತಿರ್ತಾರೆ. ನನಗೆ ಯಾವಾಗಲೂ ಒಂದು ಡೈಲಾಮ ಏನಾಗೋದು ಅಂದರೆ, ಮದುವೆ ಮುಗಿದ್ಮೇಲೆ ಆ ಕಾರ್ಡ್ಗಳನ್ನ ಏನು ಮಾಡಬೇಕು ಅಂತ ಅನ್ನೋದು. ನೀವು ಅದನ್ನು ಬಿಸಾಕಕ್ಕೆ ಹೋಗ್ತೀರಾ ಅಂತಂದರೆ ಅದರಲ್ಲಿ ದೇವ್ರ ಫೋಟೋಗಳಿತ್ತು ಅಥವಾ ಯಾರು ತುಂಬ ಆತ್ಮೀಯರದ ಹೆಸರುಗಳು ಅದೆಲ್ಲ ಇರುತ್ತೆ. ಏನು ಮಾಡಬೇಕು ಹಂಗೆ ಇಡ್ತಾ ಹೋದರೆ ನಿಮಗೆ ತುಂಬ ಸ್ಪೇಸ್ ತೊಗೊಳುತ್ತೆ, ಅದೇನು ಯೂಸ್ ಆಗ್ತಾ ಇರಲ್ಲ. ಸೊ ಹಾಗೆ ನಾನು ಯೋಚನೆ ಮಾಡಿದಾಗ ನನಗೆ ಏನಾದರೂ ಒಂದು ಯೂನಿಕ್ ಆಗಿರಬೇಕು, ವಿಚ್ ಇಸ್ ನಾಟ್ ವೇಸ್ಟ್, ಅದು ಯೂಸ್ಫುಲ್ ಆಗಬೇಕು ಅನ್ನೋ ಥಾಟ್ ಪ್ರೊಸೆಸಲ್ಲಿದ್ದೆ. ಆ್ಯಂಡ್ ನನಗೆ ಯಶ್ ರಾಧಿಕಾ ಅವರು ಮದುವೆ ಆಗಬೇಕಾದ್ರೆ ಕೂಡ ಅವರೊಂದು ಗಿಡನ ಕೊಟ್ಟಿದ್ರು. ಐ ಥಿಂಕ್ ಸಂಪಿಗೆ ಗಿಡಗಳನ್ನ ಕೊಟ್ಟಿದ್ರು ಎಲ್ಲರಿಗೂ. ಅದೊಂದು ನನಗೆ ತಲೆಯಲ್ಲಿ ಹೌದಲ್ವ, ಇದೊಂದು ಆಪ್ಷನ್. ಯಾಕಂದರೆ ಎಷ್ಟೋ ಜನರ ಮನೇಲಿ ಅದನ್ನು ನೆಟ್ಟಿದ್ದಾರೆ, ಅದು ಬೆಳೆದಿದೆ. ಆ ಥರ ಇತ್ತು. ಬಟ್ ಅಗೇನ್ ಸೇಮ್ ಆಗಿ ಇವತ್ತಿಗೆ ಎಲ್ಲ ಫಂಕ್ಷನ್ಸ್ ಎಲ್ಲ ಕಡೆನೂ ಒಂದು ಸಸಿನ ಕೊಡೋದು ಒಂದು ಪದ್ಧತಿ ಆಗೋಯ್ತು. ಮತ್ತು ಅದು ಆಗಬಾರ್ದು, ಅದನ್ನ ಇಟ್ಟಿದ್ದು ಏನಾದ್ರು ಆಗಬೇಕು ಅಂತ ಯೋಚನೆ ಬಂದಾಗ ನಾನು ಹುಡುಕ್ತಾ ಹೋದಾಗ ಇದೊಂದು ನಾನು ನೋಡಿದೆ. ಸೀಡ್ ಪೇಪರ್ ಅಂತ ಒಂದಿದೆ, ಆ್ಯಂಡ್ ಪೆನ್ ಆ್ಯಂಡ್ ಪೆನ್ಸಿಲ್ ಸೀಡ್ಗಳಿರುತ್ತೆ ಅನ್ನೋದು ನಾನು ಹುಡುಕ್ದೆ. ಅದು ನನಗೆ ಯಾವಾಗ ಒಂದು ಐಡಿಯಾ ಬಂತು, ಯಾಕೆ ಇದನ್ನು ಯೂಸ್ ಮಾಡಬಾರ್ದು. ಆ್ಯಂಡ್ ಅದನ್ನು ನಾವು ಯಾರಿಗೂ ಇನ್ವಿಟೇಷನ್ ಹಾಕ್ಕೊಟ್ರೆ ಆ ಪೆನ್ ಯೂಸ್ ಆಗುತ್ತೆ, ಪೆನ್ಸಿಲ್ ಯೂಸ್ ಆಗುತ್ತೆ, ಅಲ್ಲಿರೋ ಬುಕ್ಸು, ಪೇಪರು, ಕೊನೆಗೆ ಆ ಇನ್ವಿಟೇಷನ್ ಕೂಡ ಅವ್ರು ಅದನ್ನು ಬಾಟಲ್ ಹಾಕಿದ್ರೆ ಖಂಡಿತವಾಗ್ಲೂ ಗಿಡ ಆಗುತ್ತೆ. ಅದರಲ್ಲಿ ತುಳಸಿ ಇದೆ, ಟೊಮಾಟೊ, ಸ್ಪಿನಾಚ್, ಈ ಥರ ಹಲವಾರು ವೆರೈಟೀಸ್ ಇದೆ, ಅದು ಬರುತ್ತೆ. ಬೇಡ ಅಂತ ಏನೋ ಅದು ಬೇಡ ಅಂತ ಎಲ್ಲೋ ಗಾರ್ಬೇಜ್ ಹಾಕಿದ್ರು ಕೂಡ ಅದನ್ನ ಎಲ್ಲಿ ತೊಗೊಂಡು ಡಂಪ್ ಮಾಡಿದ್ರು ಅಲ್ಲಾದರೂ ಅದು ಬೆಳ್ಕೊಳುತ್ತೆ. ಹೆಂಗೂ ಅದು ಕಾಂಟ್ರಿಬ್ಯೂಟೇ ಆಗುತ್ತೆ ಹೊರತು ಸುಮ್ಮನೆ ಒಂದು ಬರ್ಡನ್ ಆಗಲ್ಲ ಯಾರಿಗೂ ಅನ್ನೋದು ನನಗೆ ಥಾಟ್ ಬಂತು. ಹಾಗಾಗಿ ಅದನ್ನೆಲ್ಲ ಸೇರಿ ಕೊಲಾಜ್ ಮಾಡ್ಕೊಂಡಿದ್ದೆ. ಅವ್ರಿಗೂ ಇನ್ವಿಟೇಷನ್ ಮಾಡೋರಿಗೂ ಅದು ಸರ್ ಇದು ಹೆಂಗೆ ಏನು ಅಂತ ಕನ್ಫ್ಯೂಷನ್ ಇತ್ತು. ಟ್ರಯಲ್ ಆ್ಯಂಡ್ ಎರರ್ ಟ್ರೈ ಮಾಡಿದ್ವಿ ನಾವು. ಮಾಡಿ ಅದಕ್ಕೊಂದು ಪ್ಯಾಕಿಂಗ್ ಥರ ಮಾಡಿಕೊಂಡು ಕೊಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಇಷ್ಟು ರೇಂಜಿಗೆ ಅದಕ್ಕೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ನಾನು ನಿನ್ನೆ ಕಮಿಷನರ್ ಆಫೀಸಿಗೆಲ್ಲ ಹೋಗಿ ಅಲ್ಲೆಲ್ಲ ಕೊಟ್ಟಾಗಲೂ ಅಷ್ಟೇ ಅಲ್ಲಿರುವಂಥವ್ರೆಲ್ಲರೂ ಸರ್ ತುಂಬ ಚೆನ್ನಾಗಿದೆ, ನಾವು ಮೊಮರೆಂಡಮ್ ಹೊರಡಿಸ್ಬೇಕು ಇನ್ನಿಂದ, ಈ ಥರದೊಂದು ಯೂಸ್ ಮಾಡಿ, ಈ ಥರದಲ್ಲಿ ಯೂಸ್ ಮಾಡಬೇಕು ನಾವು ಅನ್ನೋ ಥರದ್ದು ಅವರೆಲ್ಲ ಹೇಳಿದಾಗ ಐ ಥಿಂಕ್ ಐ ಫೆಲ್ಟ್ ನೈಸ್. ಓಕೆ, ಇದೇನು ಒಂದು 1% ಡಿಫ್ರೆನ್ಸ್ ಆದ್ರೂ ಆ ಡಿಫ್ರೆನ್ಸ್ ಆಗಿರುತ್ತಲ್ಲ ಅನ್ನೋದು ಒಂದು ಥಾಟ್ ಅಷ್ಟೇ. ನಡೆಯುತ್ತೆ. ಇಮಿಡಿಯೇಟ್ ಮಂಗಳೂರು ಮಾಡಬೇಕಾಗಿತ್ತು, ಬಟ್ ಇವಾಗ ಮಳೆ ತುಂಬ ಇರೋದ್ರಿಂದ ಮಂತ್ ಎಂಡಾಗಿ ಅಲ್ಲೊಂದು ರಿಸೆಪ್ಷನ್ ಇಟ್ಕೊಳ್ತೀವಿ. ಇಲ್ಲಿ ಹಿಂದೂ ಟ್ರೆಡಿಷನ್ ಪ್ರಕಾರ ಇಲ್ಲ ಆಗುತ್ತೆ ಬೆಂಗಳೂರಿನಲ್ಲಿ. ಆ್ಯಂಡ್ ಇನ್ನೊಂದು ಐ ಜಸ್ಟ್ ಹ್ಯಾವ್ ಅ ರಿಕ್ವೆಸ್ಟ್, ರಿಸೆಪ್ಷನ್ ಆ್ಯಂಡ್ ವೆಡ್ಡಿಂಗಿಗೆ ನಿಮ್ಮೆಲ್ಲರಿಗೂ ಅಂದರೆ ಫಾರ್ ದಿ ಕ್ಯಾಮ್ರಾಸ್ ನಾನು ಅಲ್ಲೊಂದು ಸ್ಪೆಷಲ್ ಪ್ಲೇಸ್ ಮಾಡಿದ್ದೀನಿ, ಜಸ್ಟ್ ಇನ್ ಎಂಟ್ರೆನ್ಸ್. ಬೇರೆ ನೀವು ಯಾರಾದರೂ ಗೆಸ್ಟ್ಗಳು ಬಂದರೆ ಅವ್ರ ಕವರೇಜ್ ಅಥವಾ ಏನೋ ವಿಷಸ್ ತೊಗೋಬೇಕು ಅಂತಂದರೆ ಅಲ್ಲಿ ಒಂದು ಸಪ್ರೇಟ್ ನಾನು ವ್ಯವಸ್ಥೆ ಮಾಡಿದ್ದೀನಿ. ಒಳಗಡೆಗೆ ಕ್ಯಾಮ್ರಾಸ್ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಷ್ಟು ಕ್ಯಾಮ್ರಾ ಸೆಟಪ್ ಮಾಡಿದ್ರೆ ನಮ್ಗೆ ಅಲ್ಲಿ ಗೆಸ್ಟ್ಗಳು ಬರೋದಕ್ಕೆ ಇನ್ನೊಂದಕ್ಕೆ ಎಲ್ಲದಕ್ಕೂ ಟೆಕ್ನಿಕಲಿ ಸ್ವಲ್ಪ ಇಶ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಐ ಆಮ್ ಪ್ಲ್ಯಾನಿಂಗ್ ಫಾರ್ ಅ ಲೈವ್ ಔಟ್. ಸೊ ನಾನೇ ಒಂದು 8 to 10 ಕ್ಯಾಮ್ರಾ ಸೆಟಪ್
ಅಂದರೆ ತಪ್ಪಲ್ಲ. ಸೊ ಎಷ್ಟು ಮಿಸ್ ಮಾಡ್ಕೊತೀರಾ ಸರ್ ಈ ವೇದಿಕೆ ಅಂದರೆ ಮದುವೆ? ಇಲ್ಲ, ಅದು ಬಹಳನೇ ಮಿಸ್ ಮಾಡ್ಕೊತಾ ಇದೀವಿ ನಾವು. ಅದೇ ಹೇಳಿದ್ನಲ್ಲ, ಅದೇನೆಲ್ಲ ಡೆಸ್ಟಿನಿ ಫೇಟ್ ಬರೆದ್ಬಿಟ್ಟಿದೆ ಹಿಂಗೆ ಅಂತ ಅಂದ್ಬಿಟ್ಟು ಅಂತ. ಬಟ್ ಅವ್ರು ಎಲ್ಲಿದ್ರು ಅವ್ರ ವಿಷಸ್ ನಮ್ಮ ಜೊತೆಗಿರುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ನನಗೂ ಮನಸ್ಸಲ್ಲಿ ಅಷ್ಟೇ ಗೌರವ ಪ್ರೀತಿ ಅವ್ರ ಮೇಲೆ ಇದೆ. ಸೊ ಈಗ ನನ್ನ ತಂದೆ ಮೇಲೂ ಅಷ್ಟೇ ಅಪಾರವಾದ ಪ್ರೀತಿ ಗೌರವ ಇದೆ. ಅವ್ರು ಎಲ್ಲಿದ್ರು ಆಶೀರ್ವಾದ ಮಾಡ್ತಾರೆ. ಒಂದು ದರ್ಶನ್ ಸರ್ ನಮ್ಮನ್ನ ಎಲ್ಲಿದ್ರು ಆಶೀರ್ವಾದ ಮಾಡ್ತಾರೆ ನನ್ನ ಅತ್ತಿಗೆ ಅಂದರೆ ವಿಜಯಲಕ್ಷ್ಮಿ ಮೇಡಮ್ಗೆ ಫಸ್ಟ್ ಇನ್ವಿಟೇಷನ್ ಕೊಟ್ಟು ಅಂದರೆ ಆ ಕ್ಷಣ ಏನು ಹೇಳಿದ್ರು ಮೇಡಮ್? ಅದೇ ನಾನು ಅವ್ರು ಸಾರ್ ಮೀಟ್ ಮಾಡ್ತೀನಿ, ಫಸ್ಟ್ ಅಲ್ಲೇ ಮನೆಗೆ ಹೋದೆ. ನಾನು ಅಲ್ಲೇ ಇನ್ವಿಟೇಷನ್ ಬಾಗಿ ಕೊಟ್ಟು ಅವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಇನ್ವೈಟ್ ಮಾಡಿದೆ. ಅವರು ಇರುವಂಥ ಪರಿಸ್ಥಿತಿನಲ್ಲಿ ಹೆಂಗೆ ಒಳ್ಳೇದಾಗಿ ನಿಮಗೆ ಅಂತ ಪ್ಲೇಸ್ ಮಾಡಿದ್ರು. ನಾನು ಬರ್ತೀನಿ ಅಂತ ಹೇಳಿದ್ರು. ಬಟ್ ಸಿಚುವೇಶನ್ ನಮಗೂ ಹೇಗಿದೆ ಅಂತ ಗೊತ್ತಲ್ಲ. ಸೊ ಅದನ್ನೇ ಹೇಳಿದ್ವಿ, ನೀವು ಬಂದು ಬ್ಲೆಸ್ ಮಾಡಿ ಬನ್ನಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದ್ವಿ. ಸರ್, ಸೆಲೆಬ್ರಿಟಿ ಅಂತ ಬಂದಾಗ ಪ್ಯಾಲೇಸ್ ಗ್ರೌಂಡ್ ಅಂತ ಈ ಬೇರೆ ಕಡೆ ಎಲ್ಲ ತಗೊಳ್ತಾರೆ. ಬಟ್ ನೀವು ಕಲ್ಯಾಣ ಮಂಟಪನೇ ಚೂಸ್ ಮಾಡೋದಕ್ಕೆ ಏನೋ ಇನ್ನದೇ ಇದೆ ಅಂತ ಹೇಳ್ಬಿಟ್ರಿ, ಯಾಕೆ? ಇಬ್ರು ಒಟ್ಟಿಗೆ ಕೂತ್ಕೊಂಡು ನನಗೆ ಇದೆಲ್ಲ ಯೋಚನೆ, ನಾನು ಹೇಳ್ತಲ್ಲ ಸರ್, ನಾನು ಅಷ್ಟೆಲ್ಲ ಯೋಚನೆ ಮಾಡೋದಿಲ್ಲ. ಸೊ ವಾಟ್ ಎವರ್ ವಿ ಪ್ಲಾನ್ ಫಾರ್ ದ ವೆಡ್ಡಿಂಗ್ ನಾವಿಬ್ರು ಒಟ್ಟಿಗೆ ಕೂತ್ಕೊಂಡು ಪ್ಲಾನ್ ಮಾಡ್ಬೋದು. ಆ ಥರ ಪ್ಲ್ಯಾನ್ಸ್ ಏನು ಇರಲಿಲ್ಲ. ಮೊದಲು ಏನು ಯೋಚನೆ ಇರಲಿಲ್ಲ, ಈ ಥರನೇ ಇರಬೇಕು ಅಂತ ಏನೂ ಇರಲಿಲ್ಲ. ಆ್ಯಂಡ್ ನನಗಿಂತ ಬೆಟರ್, ಐ ಥಿಂಕ್ ಹಿ ಈಸ್ ಬೆಟರ್ ಎಟ್ ಏನು ಹೇಳ್ತಾರೆ ಡಿಸಿಷನ್ಸು. ಇಬ್ಬರು ಕೂತ್ಕೊಂಡು ಡಿಸೈಡ್ ಮಾಡಿದ್ರು ಹಿಂಗಿರುತ್ತೆ. ಹೌದು, ಮಂಗಳೂರಲ್ಲಿ ಸಿನ್ಸ್ ನನ್ನ ಫ್ಯಾಮಿಲಿ ಅಲ್ಲಿ ಇದ್ದಿದ್ದರಿಂದ ಒಂದು ಫಂಕ್ಷನ್ ಅಲ್ಲಿ ನೋಡುತ್ತೆ. ತರುಣ್ ಅವರಲ್ಲಿ ಆ್ಯಕ್ಟ್ರು, ಡೈರೆಕ್ಟ್ರು, ಪ್ರೊಡ್ಯೂಸರ್ 3 ಕ್ಯಾರೆಕ್ಟ್ರು ಇದೆ ಮೇಡಮ್. ಯಾವ ಕ್ಯಾರೆಕ್ಟರ್ ಇಷ್ಟ ನನಗೆ? ಯಾಕಂದರೆ ಅವರ ಇಂಡಸ್ಟ್ರಿಗೆ ಬಂದದ್ದು ಆ್ಯಕ್ಟರ್ ಆಗಿ ಫಸ್ಟ್ 3 in 1. ಐ ಲೈಕ್ ಹಿಮ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಅನ್ಸುತ್ತೆ, ಜಸ್ಟ್ ಲೈಕ್ ದ್ಯಾಟ್. ರಿಸೆಪ್ಷನ್ ದಿನ ಏನು ಥೀಮ್ ಥರ ಏನು ಯೋಚನೆ ಮಾಡಿ? ಸ್ವಲ್ಪ ಯೂನಿಕಾಗಿ ಒಂಚೂರು ಥೀಮ್ ಟ್ರೈ ಮಾಡಿದ್ದೀನಿ. ಅದೇ ಹೇಳಿದೆ, ನನಗೆ ಏನಿದ್ರು ನನಗೆ ಸಿನಿಮಾ ಬಿಟ್ಟರೆ ಬೇರೆ ತಲೆಯಲ್ಲಿ ಬರೋಲ್ಲ. ಸೊ ಅದು ಕೂಡ ಒಂದು ಚಿಕ್ಕ ಸಿನಿಮ್ಯಾಟಿಕ್ ಥೀಮ್ ಥರನೇ ಟ್ರೈ ಮಾಡಿದೆ. ನಾಟ್ ತೀರಾ ಅದು ಔಟ್ ಆಫ್ ಬಾಕ್ಸು ಹಾಕಬಾರ್ದು. ಸೊ ವೆಡ್ಡಿಂಗ್ ಆ್ಯಂಡ್ ಸಿನಿಮಾ ಎರಡೂ ಒಂದು ಸಣ್ಣದಾಗಿ ಮಿಕ್ಸ್ ಮಾಡಿ ಒಂದು ಥೀಮ್ ಮಾಡ್ಕೊಂಡು ರಿಸೆಪ್ಷನ್. ಈ ವೇದಿಕೆಯಲ್ಲಿ ದರ್ಶನ್ ಸರ್ ನೀವು ಎಷ್ಟು ಮಿಸ್ ಮಾಡ್ತಿದ್ದಾರೆ ಅಂತಂದರೆ ಮತ್ತೆ ಎಕ್ಸ್ಟೆಂಡ್ ಆಗಿರೋದ್ರೆ ಅವ್ರ ಮದುವೆಗೆ ಬರೋಕ್ಕಾಗ್ತಿಲ್ಲ. 90% 100% ಚಾನ್ಸಸ್ ಕಡಿಮೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮಿಬ್ಬರ ಒಂದು ಮದುವೆಗೂ ಕೂಡ ಮೊದಲಿನ ಕಲ್ಯಾಣ ಮಂಟಪ ಅಂತಲೇ ಒಂದು ಮದುವೆ ಅಂತಲೇ ಕಲ್ಯಾಣ ಮಂಟಪಗಳಾಗುತ್ತೆ. ಅಲ್ಲಿ ಹಲವಾರು ಹೋಮ ಹವನಗಳು ನಡೆದಿರುತ್ತೆ, ಒಂದೇನೋ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಅಂತ ಅನ್ಕೊಂಡು. ಸೊ ಹಾಗಾಗಿ ಬೇರೆ ಇದೆಲ್ಲ ನೀವೇನು ಒಂದು ಜಸ್ಟ್ ಒಂದು ಗೋಡೌನ್ ಥರ ಮಾಡಿರ್ತಾರೆ ಇವಾಗೆಲ್ಲ ಕೆಲವೊಂದು ಕಡೆ ಪ್ಯಾಲೇಸ್ ಒಳಗಡೆ ಅಂತ ಆಗ್ತದೆ. ಅದಕ್ಕೆ ಎಲ್ಲ ಈವೆಂಟ್ಸ್ಗಳಿಗೂ ಕೊಡ್ತಾ ಇರ್ತಾರೆ, ಎಕ್ಸ್ಕ್ಲೂಸಿವ್ ಮ್ಯಾರೇಜ್ಗೆ ಅಂತ ಏನು ಕೊಟ್ಟಿರಲಿಲ್ಲ. ಸೊ ನನಗೆ ಆ ಥರದ ಒಂದು ಆಸೆ ಇತ್ತು, ಆದರೆ ಒಂದು ಪ್ರಾಪರ್ ಒಂದು ಕಲ್ಯಾಣ ಮಂಟಪದಲ್ಲಿ ಆಗಬೇಕು ಅಂತ. ಸೊ ನಾನು ಯಾವಾಗ ಮಾತಾಡೋದು ಈವನ್ ಶಿ ವಾಸ್ ಲೈಕ್ ಇಟ್, ಅವ್ರಿಗೇನು ತೀರಾ ಈ ಥರದಲ್ಲಿಲ್ಲ. ನಮ್ಗೆ ಯಾವಾಗ ಇಶ್ಯೂಸ್ ಏನಾಗುತ್ತೆ, ಯಾಕೆ ಎಲ್ಲರೂ ಅಲ್ಲಿ ಪ್ಯಾಲೇಸ್ ಹೋಗ್ತಾರೆ, ಮೇಜರ್ ಪಾರ್ಕಿಂಗ್ ಫೆಸಿಲಿಟೀಸ್ಗಳು ಸಿಗುತ್ತೆ ಬಿಗ್ ವೆಡ್ಡಿಂಗ್ಸ್ ಆದಾಗ. ಅದು ತುಂಬ ದೊಡ್ಡ ಇಶ್ಯೂ ಆಗುತ್ತೆ ಪಾರ್ಕಿಂಗ್ ಅಂತ ಅನ್ನೋದು. ಸೊ ಹಂಗೆ ಚೆಕ್ ಮಾಡಿದಾಗ ಈಗ ನಾವು ಪೂರ್ಣಿಮಾ ಪ್ಯಾಲೇಸಲ್ಲಿ ಮಾಡ್ತಾ ಇದ್ದೀವಿ. ಅದು ತುಂಬ ಅದ್ಭುತವಾದಂಥ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಇದೆ. ಆ್ಯಂಡ್ ಮೇನ್ ರೋಡ್ ಕನೆಕ್ಟಿವಿಟಿ ನಿಮಗೆಲ್ಲವೂ ಚೆನ್ನಾಗಿರೋದ್ರಿಂದ ಕಲ್ಯಾಣ ಮಂಟಪ ಆಗಿರೋದು ಅದು ಎರಡು ಡಬಲ್ ಚೋಟ್ ಇದು. ಅದು ನಾವು ಸಿಂಗಲ್ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇನ್ವಿಟೇಷನ್ನು ಪರಿಸರ ಸ್ನೇಹಿನೇ ಮಾಡಲ್ಲ. ಸೊ ಈಗ ಎಷ್ಟು ಖುಷಿ ಆಗಿದ್ದಾರೆ, ಸೊಸೆ ಜೊತೆ ಹೇಗಿದ್ದಾರೆ? ಭಾಳ ಖುಷಿಯಾಗಿದ್ದಾರೆ ಖಂಡಿತವಲ್ಲ. ಅದು ತಾಯಿಯಂದ್ರಿಗೆ ಮಕ್ಕಳು ಮದುವೆ ಅನ್ನೋದು ಕನಸದು. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಂದು ಮದುವೆ ತುಂಬ ಗ್ಯಾಪ್. ಅದಾದಮೇಲೆ ಯಾವುದೂ ನಾತೊಂದು ಈವೆಂಟ್ ಅಂತ ಆಗಿರಲಿಲ್ಲ. ನಾವಿಬ್ಬರೇ, ನಾನು ನನ್ನ ಇಬ್ಬರೇ ಇರೋದ್ರಿಂದ ನಮ್ಮ ತಾಯಿಗೆ ಒಂದು ಆಸೆ ಅದು. ಅಂದರೆ ವರ್ಕ್ ವೈಸ್ ಎಲ್ಲ ಇಷ್ಟೊಂದು ಅದ್ಭುತವಾಗಿ ನಡೀತಾ ಇದೆ. ಇವನಿಗೊಂದು ನೋಡ್ಕೊಳ್ಳೋಂಥ ಯಾರು ಇರಬೇಕಲ್ವ, ಇವನಿಗೊಂದು ಒಂದು ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಅಂತ ಬರಬೇಕಲ್ವ ಅನ್ನೋದು ಅವ್ರಿಗೆ ಒಂದು ಥಾಟ್ಸ್ ಇತ್ತು ಯಾವಾಗ. ಬಟ್ ನಾನು ತುಂಬ ಒಂದು ಫೋಕಸ್, ನನ್ನ ಕೆರಿಯರ್ ಒಂದು ಸೆಟ್ ಆಗಬೇಕು. ಯಾಕಂದರೆ ಟೆಕ್ನಿಷಿಯನ್ ಲೈಫ್ ಬೇರೆ, ಆ್ಯಕ್ಟರ್ಸ್ ಲೈಫ್ ಬೇರೆ ಇರುತ್ತೆ. ಸೊ ನನ್ನ ಒಂದು ಗೋಲ್ ಇಲ್ಲ, ನಾನು ಅದ್ರ ಮೇಲೆ ನಾನು ಗುರಿ ಅಷ್ಟೇ. ಸೊ ಹಾಗಾಗಿ ಸ್ವಲ್ಪ ಎಮೋಷ್ನಲ್ ಆಗ್ತಿದ್ರು. ಸೊ ಈಗಲೂ ಎಮೋಷ್ನಲ್ ಇದ್ದಾರೆ, ಬಟ್ ಇನ್ನು ಖುಷಿ ವಿಚಾರಗಳಿದ್ದಾರೆ. ಇನ್ನು ಅವರು ಸೊಸೆ ಜೊತೆ ಹೆಂಗಿರ್ತಾರೆ ನೀವು ಅವ್ರು ಕೇಳಿದ್ರೆ ಅವ್ರಿಗೆ ವೆರಿ ಫ್ರೆಂಡ್ಲಿ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಫಸ್ಟ್ ಅವ್ರಿಗೆ ಮೀಟ್ ಆದಾಗ ಹೋದಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳೋದು ಅದೇನೆ, ಯು ಆರ್ ವೆರಿ ಲಕ್ಕಿ ಟು ಗೆಟ್ ಅಮ್ಮ ಅಂತ. ಅಂದರೆ
ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಆ್ಯಂಡ್ ಜೋವಿಯಲ್ ಆಗಿರ್ತಾರೆ. ಸೊ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಆಲ್ವೇಸ್. ಎಲ್ಲ ನೋಡಿಲ್ಲ ಸರ್, ಕೆಲವೊಂದು ನೋಡಿದ್ದೀನಿ. ಇನ್ ಸಿನಿಮಾ ಸಾಂಗ್ ಹೇಳಂಗಿಲ್ಲ, ಯಾಕೆ ನನ್ನ ಸಿನಿಮಾ ಅದು ನಿಮ್ಗೆ ನೆನಪೇ ಇದೆ ಯಾವಾಗಲೂ. ಇಲ್ಲ, ಶೀಸ್ ಗಿವನ್ ಸಮ್ ವಂಡರ್ಫುಲ್ ಸಾಂಗ್ಸ್. ನಾನು ನೋಡಿದ್ರೆ ಪಂಚತಂತ್ರದಲ್ಲೂ ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಉಂಟು. ಬನಾರಸಲ್ಲಿ ಅದ್ಭುತವಾದ ಸಾಂಗ್ಸ್ ಇದೆ. ಸೊ ಶೀಸ್ ಬಿನ್ ಲಕ್ಕಿ, ಶೀಸ್ ಗಾಟ್ ಸಮ್ ಬ್ಯೂಟಿಫುಲ್ ಸಾಂಗ್ಸ್. ಗರಡಿನಲ್ಲಿ ಒಂದು ಸಾಂಗ್ ತುಂಬ ಚೆನ್ನಾಗಿತ್ತು. ಸೊ ಫ್ಯೂ ಆ್ಯಕ್ಟರ್ಸ್ ಆರ್ ಆಲ್ವೇಸ್ ಲಕ್ಕಿ, ದೇ ಗೆಟ್ ವೆರಿ ಬ್ಯೂಟಿಫುಲ್ ಸಾಂಗ್ಸ್. ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ತುಂಬ ಅದ್ಭುತವಾದ ಸಾಂಗ್ ಸಿಕ್ಕಿದೆ. ಯಾವ ಸಾಂಗ್ ನೋಡಿದ್ದೀರಾ? ಯಾವ ಸಾಂಗಲ್ಲಿ ನಿಮ್ಮ ಇದ್ರನ್ನು ಇಮ್ಯಾಜಿನ್ ಮಾಡ್ತೀರಾ? ನಾನು ಸಿನಿಮಾ ಕಥೆನೇ ಇಮ್ಯಾಜಿನ್ ಮಾಡ್ಕೊಂಗಿಲ್ಲ, ಸಾಂಗ್ ಎಲ್ಲ ಇಲ್ಲ ಸತ್ಯ ಹೇಳಬೇಕು. ಸರ್ ಈಗ ಅವ್ರದ್ದು ಕಷ್ಟ ಆಗುತ್ತೆ ಅಂತ, ಇನ್ನು ಸಿನಿಮಾದ ಕಥೆ ಬರೋಕೆ ಎಷ್ಟು ಕಷ್ಟ ಆಗುತ್ತೆ ಅಂತ, ಒಬ್ಬ ನಟಿಯನ್ನ ಬರಿಬೇಕಾಗುತ್ತೆ, ಇಲ್ಲಾಂದ್ರೆ ಅವರೇ ಹೀರೋಯಿನ್ ಆಗಬೇಕಾಗುತ್ತೆ. ಇಲ್ಲ, ನಾನು ಅದೊಂದು ವಿಷಯ ತುಂಬ ಕ್ಲಿಯರ್ ಆಗಿದ್ದೀನಿ. ನನ್ನ ವರ್ಕು, ನನ್ನ ಪ್ರೊಫೆಷನ್, ಅದಕ್ಕೇನು ಬೆಲೆ ಕೊಡಬೇಕು, ಅದಕ್ಕೇನು ಕೆಲಸ ಮಾಡಬೇಕು, ಅದು ಇವತ್ತಿನವರೆಗೂ ನನಗೇನು ಡಿಸ್ಟರ್ಬ್ ಮಾಡಿಲ್ಲ. ಈಗ ಹಂಗೆ ನೋಡಿದ್ರೆ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣನೂ ಡೈರೆಕ್ಟರ್ ಆಗಿದ್ದಾನೆ, ನಮ್ಮ ತಾಯಿನೂ ಸ್ಟೇಜ್ ಆ್ಯಕ್ಟರ್ ಇದ್ದಾರೆ. ಸೊ ನನ್ನ ಫ್ರೆಂಡ್ ಸರ್ಕಲ್ ಪ್ರೇಮ್ ಆಗಿರಲಿ, ಶರಣ್, ಎಲ್ಲರೂ ನಮ್ಮ ಸರ್ಕಲ್ ಇರ್ತದೆ. ಸೊ ನಾನು ಕತೆ ಬರೆದಾಗ ಅದು ಯಾರಿಗೆ ಜಸ್ಟಿಫೈ ಮಾಡಿದೆ ಅದಕ್ಕೆ ಮಾತ್ರನೇ ನಾನು ಒತ್ತು ಕೊಟ್ಟಿದ್ದೀನಿ ಹೊರತು ಅದು ಬಿಟ್ಟರೆ ಏನೇನಿಲ್ಲ. ಸೊ ನಾಳೆನೂ ಕತೆ ಬರೀಬೇಕು. ಮೇ ಬಿ ಇವಾಗ ನನಗೆ ಈಗ ಇಷ್ಟಿಸ್ ಆ್ಯಕ್ಷನ್ನು, ಎಮೋಷನ್ಸು, ಸೆಂಟಿಮೆಂಟ್ ಏನೋ ಮಾಡ್ತಿದ್ದಲ್ಲ, ಈಗ ನೆಕ್ಸ್ಟು ಆಫ್ಟರ್ ಮ್ಯಾರೇಜ್ದು ಲೈಫ್ ಕತೆಗಳೇನಾಗಿತ್ತು ಅಂದರೆ ಬಹುಶಃ ಬರೆಯೋದಕ್ಕೆ ಒಂಚೂರು ಎಕ್ಸ್ಪೀರಿಯನ್ಸ್ ಆಗ್ಬೋದು ನನಗೆ. ಏನಾಯಿತು ಅಂತ ನಾನು ಶೂಟಿಂಗ್ ಮಾಡ್ತಿದ್ದೆ, ಕಾಟೇರ ಶೂಟಿಂಗ್ ಮಾಡ್ತಿದ್ದೇನೆ. ಅದೇ ಹೇಳ್ತಾರೆ, ಆ ಥರ ಟಿಪಿಕಲ್ ಒಂದು ಫಿಲ್ಮಿ ಸ್ಟೈಲ್ ಆಫ್ ಪ್ರಪೋಸಲ್ಸ್ ಥರ ಅದು ಏನು, ಇಟ್ ಈಸ್ ಮೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ. ಸೊ ಆ ಥರದ್ದು ಈಗ ದರ್ಶನ್ ಸರ್ ನಿಮ್ಮನ್ನ ಬ್ರೋ ಅಂತಾನೆ ಕರೆಯೋದು. ಸೊ ಎಲ್ಲಿದ್ರು ನಿಮ್ಮೊಂದು ಎಕ್ಸ್ಟ್ರಾ ಅವರು ಪ್ರಿಪೇರ್ ಮಾಡ್ತಾರೆ. ಸೊ ನೀವು ಅವ್ರನ್ನ ಇನ್ವಿಟೇಷನ್ ಕೊಡೋದಕ್ಕೆ ಹೋಗಲ್ವಾ, ಅವ್ರನ್ನ ಕರೆಯಲ್ವಾ ನಿಮ್ಮ ಕಡೆ ಅಂತ? ಅವ್ರು ಹೋಗಿ ಮೀಟ್ ಆಗಿದ್ದಾರೆ, ಬಟ್ ನನಗೆ ಪರ್ಸ್ನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಅಂತ. ಬಿಕಾಸ್ ಎವ್ರಿ ಟೈಮ್ ನಾವೊಂದು ಬೇರೆ ಆರಾದಲ್ಲಿ ನೋಡಿದ್ದೀವಿ ದರ್ಶನ್ ಸರ್ನ. ಸೊ ಐ ಡು ನಾಟ್ ವಾಂಟ್ ಟು ಮೀಟ್ ಹಿಮ್ ದೇರ್, ಬಟ್ ನೋಡೋಣ, ಪ್ರಾಬ್ಲಿ ಆಫ್ಟರ್ ಮ್ಯಾರೇಜ್ ಇಫ್ ಐ ಗೆಟ್ ಅನ್ ಆಪರ್ಚುನಿಟಿ ಅಲ್ಲಿ ಮೀಟ್. ನೋಡಿ, ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಲೆಟ್ಸ್ ಸಿ. ಬಟ್ ಸರ್, ಇದು 14th ವರೆಗೂ ಕಸ್ಟಡಿ ಎಕ್ಸ್ಟೆಂಡ್ ಆಗಿರೋದ್ರಿಂದ ಏನಾದರೂ ಪಾಸಿಬಿಲಿಟೀಸ್ ಇದೆಯಾ ಅದ್ರ ಬಗ್ಗೆ? ಇಲ್ಲ, ನಮಗೂ ಅದು ಇವಾಗಲೇ ಗೊತ್ತಾಗಿತ್ತು. ಬಟ್ ಇವಾಗ ಫಸ್ಟಿಗೆ ಇರಬೇಕಲ್ಲ, ಮತ್ತೆ ಹಿಯರಿಂಗು ಮತ್ತೆ 14 ದಿನ. ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿದ್ರು, ನೀನು ಏನೇ ಕಾರಣಕ್ಕೂ, ಯಾಕಂತಂದರೆ ಈ ಡೇಟ್ಸ್ನ ನಾನು ಮುಂಚೆ ಮಾತಾಡಿದ್ದೆ ಸರ್ ಹತ್ರ. ಅವಾಗ ನಾವು ಅವ್ರ ಸಿನಿಮಾ ನಮ್ಮದೆಲ್ಲ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ಅಂತ ಬಂದಿತ್ತು, ಯಾವಾಗ ಆದರೆ ಏನು ಅಂತಂದ್ರೆ ಅವಾಗ ನಾನು ಹೇಳಿದ್ದೆ ಈ ಥರ ಡೇಟ್ಸ್ ಆಪ್ಷನ್ ಇದೆ, ಆಗಸ್ಟ್ ಅಂತಂದರೆ ಓಕೆ ನೀನು ಆಗಸ್ಟ್ ಮಾಡೋದು ಅವ್ರಿಗೆಲ್ಲ ಗೊತ್ತಿದ್ದಿದ್ದರಿಂದ. ನಾನು ಹೋದಾಗಲೂ ಅವ್ರು ಫಸ್ಟ್ ಅದೇ ನಾನು ಹಾಯ್ ಹಲೋ ಅಂತ ಒಂದಿಲ್ಲ, ಫಸ್ಟ್ ಅವ್ರು ಕೇಳಿದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತ. ನಾನು ಸಖತ್ ಎಮೋಷ್ನಲ್ ಆಗಿದ್ದೆ ಅಲ್ಲಿ, ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಅವರೇನೇ ನಾನು ಸಮಾಧಾನ ಮಾಡಿಬಿಟ್ಟು ಅಲ್ಲೇ ಹೇಳಿದ್ರು, ಏನು ಚೇಂಜ್ ಆಗಬಾರ್ದು, ಅದೇನು ಡೇಟ್ ಇದೆ ಅದೆಲ್ಲ ಒಳ್ಳೆ ಮುಹೂರ್ತದ ಟೈಮೆಲ್ಲ, ಯಾಕಂದ್ರೆ ನಾವು ಅಷ್ಟೊತ್ತಿಗೆ ಲಗ್ನ ಪತ್ರಿಕೆ ಓದಿಸಿದೆಲ್ಲ ಆಗೋಗಿತ್ತು. ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು, ಒಳ್ಳೇದಲ್ಲ. ಏನಿದೆ ಮಾತಾ ಬರ್ತೀನಿ, ನಾನು ಬರ್ತೀನಿ, ನೀವು ಟೆನ್ಷನ್ ಮಾಡ್ಕೊಬೇಡ, ನೀನು ಮದುವೆ ಮಾತ್ರ ಡೇಟ್ ಮುಂದಕ್ಕೆ ಹಾಕಬೇಡ ಯಾವುದೇ ಕಾರಣಕ್ಕೂ ಅಂತಲೇ ಅವ್ರು ಹೇಳಿದ್ರು. ಸೊ ಹಾಗೆ ಅದನ್ನು ಫಾಲೋ ಮಾಡ್ತೀನಿ. ಒಂದು ವೇಳೆ ಅವರು ಅದನ್ನ ಹೇಳಿಲ್ಲ ಅಂದಿದ್ರೆ ನೀವು ಡೇಟ್ ಮುಂದಕ್ಕೆ ಹಾಕುವಂಥ ಐಡಿಯಾಸ್ ಖಂಡಿತವಾಗ್ಲೂ ಇತ್ತು ನನಗೆ. ಹಾಗಾಗಿನೇ ನಾನು ಅಲ್ಲಿವ್ರು ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದು, ಇನ್ಫ್ಯಾಕ್ಟ್ ನಾವು ಇನ್ವಿಟೇಷನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ. ನಾನು ಅದಾದಮೇಲಿಂದನೇ ಶುರು ಮಾಡಿದ್ದು. ಸೊ ಎವ್ರಿಥಿಂಗ್ ವಾಸ್ ಆನ್ ಹೋಲ್ಡ್. ಸರ್, ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ, ಅಮ್ಮ ಎಲ್ಲೋ ಒಂದು ವೇದಿಕೆಯಲ್ಲಿ ಕಣ್ಣೀರು ಹಾಕೊಂಡು. ಮೈಂಡ್ ಸೆಟ್ ಬೇಸಿಕಲಿ, ಅವ್ರು ಏನು ಫ್ಯೂಚರ್, ಅವ್ರು ಹೆಂಗೆ ಯೋಚನೆ ಮಾಡ್ತಿದ್ರು, ನಾನೇನು ಯೋಚನೆ ಮಾಡ್ತಿದ್ದೆ, ಅದೊಂದು ಸೇಮ್. ಆ್ಯಂಡ್ ಇಟ್ಸ್ ವೆರಿ ಪ್ಯೂರ್ ಸೋಲ್, ಅಂದರೆ ಒಳಗಡೆ ತುಂಬ ಕ್ಲೀನ್ ಫ್ರಮ್ ಹಾರ್ಟ್ ಅಂತ ಹೇಳ್ತಾರೆ ಗೊತ್ತಾ, ಆ ಥರದ್ದು ಏನು ಕಲ್ಮಶ ಇಲ್ಲದೆ ಇರುವಂಥ ಒಂದು ಹೃದಯ ಇರುವಂಥ ನನಗೆ ಕನೆಕ್ಟ್ ಆಗಿದ್ದು ಫಸ್ಟ್. ಆ್ಯಂಡ್ ವೆರಿ ಇನ್ನೋಸೆಂಟ್ ಶೀಸ್. ಈಗ ನಮ್ಮಿಬ್ಬರು ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಹೇಳ್ತಾರೆ ಆಪೋಸಿಟ್ ಅಟ್ರಾಕ್ಟ್ ಅಂತ. ನಾನು ತುಂಬ ಯೋಚನೆ ಮಾಡ್ತೀನಿ, ನಾನು ತುಂಬ ಈ ಥರನೇ ಲೈಫ್ ಹಿಂಗೆ ಇರಬೇಕು, ಅವ್ರು ತುಂಬ ಆ ಮೂಮೆಂಟಿಗೆ ಲಿವ್ ಮಾಡ್ತಾರೆ. ಸೊ ಹಾಗಾಗಿ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ನನಗೆ ಇಷ್ಟ. ಬಟ್ ಶೀಸ್ ಅ ವೆರಿ ವೆರಿ ಪ್ಯೂರ್ ಸೋಲ್. ಸೊ ನಮಗೆ ಗೊತ್ತಿರುತ್ತೆ ತರುಣ್ ತುಂಬ ಒಳ್ಳೆ ವ್ಯಕ್ತಿತ್ವದ ಪರ್ಸನ್, ಯಾಕೆಂದ್ರೆ ತುಂಬ ಅವ್ರ ಇಂಟ್ರಾಕ್ಷನ್ ಮಾಡಿದ್ದೀವಿ.
ಸೊ ನಿಮಗೆ ಎಲ್ಲಿ ಹೋದ್ರು ಇನ್ವಿಟೇಷನ್ ಕೊಡಕ್ಕೆ ಫಸ್ಟ್ ಓ ಯು ಆರ್ ವೆರಿ ಲಕ್ಕಿ ಅಂತಾರೆ. ಬೋತಾ ವೇರಿ ಲಕ್ಕಿ ಆ್ಯಕ್ಚುಲಿ ಈ ವಿಚಾರದಲ್ಲಿ. ಸೊ ನೀವು ಅವರ ಯಾವ ವಿಚಾರ ತುಂಬ ಇಷ್ಟ, ಯಾವ ಗುಣ ತುಂಬ ಇಷ್ಟ ಆಯ್ತು ನಿಮ್ಗೆ ಅವ್ರಿಗೆ? ಹೀ ಈಸ್ ಅ ಜೆಂಟಲ್ಮನ್. ಅಂದರೆ ಒಂದು ಹುಡುಗಿಗೆ ಒಂದು ಸ್ವಲ್ಪ ಈ ಬಗ್ಗೆ ಒಂದು ಓಕೆ ವೆನ್ ಯು ಗೆಟ್ ಮ್ಯಾರಿಡ್ ಓಕೆ ನಾನು ಹುಡುಗ ಹಿಂಗಿರ್ಬೇಕು ಇರಬೇಕು ಅಂತ ಇರುತ್ತೆ ಗೊತ್ತಾ. ಈಸ್ ಗಾಟ್ ಆಲ್ ದ್ಯಾಟ್. ಪ್ರಾಬಬ್ಲಿ ಈಗೋ ಅನ್ನೋದಿಲ್ಲ. ಈಸ್ ವೆರಿ ಕೈಂಡ್, ಹಂಬಲ್. ಆ್ಯಂಡ್ ಅವ್ರು ಹೇಳ್ದಂಗೆ ನಾನು ಒಂದು ಸ್ವಲ್ಪ ಥಿಂಕ್ ಮಾಡೋದು ಕಮ್ಮಿ. ಸೊ ನನಗೆ ಈ ಥರನೇ ಯಾರಾದರೂ ಬೇಕು, ಕ್ಯಾನ್ ಗೈಡ್ ಮೀ ಆಲ್ಸೋ. ಆ್ಯಂಡ್ ಮೋರ್ ಓವರ್ ಈ ಮೇಲ್ ಈಗೋ ಅಂತಾರೆ ಗೊತ್ತಾ, ಅದು ಇಲ್ಲ. ವೆರಿ ವೆರಿ ಹಂಬಲ್ ಆ್ಯಂಡ್ ಐ ಥಿಂಕ್ ಇಸ್ ಪ್ಯೂರ್ ಸೋಲ್. ತುಂಬ ಇದೆ, ಲಿಸ್ಟ್ ಇಸ್ ಅ ಲಾಟ್. ಈಸ್ ಅ ಜೆಂಟಲ್ಮನ್ ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು. ಯಾರು ಗ್ಯಾರಿ ಅವ್ರಿಲ್ಲ. ನೋ ಶೀಸ್ ಅ ವೆರಿ ಗುಡ್ ಕುಕ್. ಅದ್ಭುತವಾಗಿ ಅಡುಗೆ ಮಾಡ್ತಾರೆ ಅವರು. ಇಲ್ಲ ಇಲ್ಲ ಏನೋ ರಾಂಗ್ ಇನ್ಫಾರ್ಮೇಶನ್ ಬಂದಿದೆ. ಇಲ್ಲ ಶಿ ಕುಕ್ಸ್ ಆ್ಯಂಡ್ ಅವ್ರಿಗೆ ಅವ್ರು ತಿನ್ನಲ್ಲ, ತುಂಬ ಕಮ್ಮಿ ತಿನ್ನೋದು. ಬಟ್ ಅವ್ರಿಗೆ ಎಲ್ಲರಿಗೂ ಅಡುಗೆ ಮಾಡಿ ಬಡಿಸೋದಕ್ಕೆ ಸಖತ್ ಇಷ್ಟ ಅವ್ರಿಗೆ. ಆ್ಯಂಡ್ ಹೊಸ ಹೊಸದೇನೋ ಕಲ್ತ್ಕೊಂಡು ಮಾಡ್ತಿರ್ತಾರೆ. ಟ್ರೈ ಎಕ್ಸ್ಪೆರಿಮೆಂಟ್ಗಳು ನಡೀತಾನೆ ಇರುತ್ತೆ. ಬಟ್ ಜನರಲಿ ಅಟ್ಲೀಸ್ಟ್ ಶೀಸ್ ಗುಡ್. ಅದ್ರ ಬಗ್ಗೆ ಏನು ಸೆಕೆಂಡ್ ಡೌಟ್ಸ್ ಇಲ್ಲ ನನಗಂತೂ. ನಾನು ನೋಡಿದಾಗಂತೂ ಶೀಸ್ ಆಲ್ವೇಸ್ ನಾನು ಯಾವಾಗ ಕೇಳಿದ್ರು ಎಲ್ಲಿ ಫೋನ್ ಮಾಡಿದ್ರೆ ಎಲ್ಲಿದ್ದೀನಿ, ಕಿಚನಲ್ಲಿ ಇದ್ದೀನಿ ಅಂತ ಹೇಳ್ತಿರ್ತಾರೆ. 90% ನಾನು ಫೋನ್ ಮಾಡಿದ್ರೆ ಕಿಚನಲ್ಲೇ ಇರ್ತಾರೆ. ಸೊ ಶಿ ಲವ್ಸ್ ಕುಕಿಂಗ್. ಬನ್ನಿ. ಸೊ ನಮ್ಮ ಫ್ಯಾಮಿಲಿಯಲ್ಲೂ ಐ ಥಿಂಕ್ ದಟ್ ವಾಸಂಟ್ ಅ ಪ್ರಾಬ್ಲಮ್ ಅಟ್ ಆಲ್. ಐ ಥಿಂಕ್ ಆ ಕನ್ಸಿಡರೇಷನ್ ಬಂದಿಲ್ಲ. ಅದು ಯಾವತ್ತೂ ಥಾಟು ಬಂದಿಲ್ಲ ನಮಗೆ. ವ್ಯಕ್ತಿಯಾಗಿ ಇಂಪಾರ್ಟೆಂಟ್ ಆದರು ಅಷ್ಟೇ. ಸೊ ಹಂಗೆ ಕರೆಕ್ಟ್ ಆಗಿ ಇತ್ತೀಚಿನ ದಿನಗಳಲ್ಲಿ ನಾವು ಸುದ್ದಿಗಳನ್ನ ನೋಡಿದಾಗ ಈ ವಿಷಯಗಳು ತುಂಬಾ ಹೆಚ್ಚು ಚರ್ಚೆಗೆ ಬರ್ತದೆ, ಗೊತ್ತಿದೆ. ಅದಕ್ಕೋಸ್ಕರ ಕೇಳಿ ಸರ್, ನೀವು ಏನು ಮಾಡಿದ್ರು ಚರ್ಚೆಗೆ ಬರುತ್ತೆ ಸರ್. ಒಳ್ಳೇದು ಮಾಡಿದ್ರೆ ಕಮ್ಮಿ ಚರ್ಚೆ ಆಗುತ್ತೆ, ಬೇರೆದಾದ್ರೆ ಸ್ವಲ್ಪ ಜಾಸ್ತಿ ಚರ್ಚೆ ಆಗುತ್ತೆ. ಬಟ್ ನಾವಿರೋ ಫೀಲ್ಡಲ್ಲಿ ಇನ್ನು ಚರ್ಚೆ ಆಗೇ ಆಗುತ್ತೆ ಸರ್. ಅದಕ್ಕೇನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಅದು ಮಿನಿಮಲ್ ಇರುತ್ತೆ ಅಷ್ಟೇ. ನೀವು ಯಾವಾಗ ಲಾರ್ಜರ್ ಸೈಡ್ ಆಫ್ ಇಟ್ ನೋಡಿ. ಸೊ ಹಾಗಾಗಿ ನನಗೇನದು ತುಂಬ ಎಫೆಕ್ಟ್ ಆಗಿದೆ. ಸೋನಲ್, ನಿಮಗೆ ಆ ಟೈಮ್ ಹೇಗೆ ಅನಿಸಿತ್ತು? ಅವ್ರಿಗೆ ಫ್ರೆಂಡ್ಸ್ ಹೇಳ್ತಾ ಇರ್ಬೇಕಾದ್ರೆ ನಿಮ್ಗೆ ಸೆಟ್ ಹೇಳ್ಬೇಕಾದ್ರೆ ಸೊ ಹೇಗೆ ಕನೆಕ್ಟ್ ಆಗ್ತಾ ಇತ್ತು ಆ ವಿಚಾರಗಳು ನಿಮಗೆ? ಹಾಂ, ಹೇಳ್ಬೇಕಾದ್ರೆ ಇಲ್ಲ. ಬಟ್ ಸಿ ನನ್ಗೆ ಒಂದು ಭಯ ಇತ್ತು, ಇದು ಏನಾದರೂ ಬಿಕಾಸ್ ವಿ ವರ್ ನಾಟ್ ಇನ್ ಟಚ್. ನಾವು ಟಚ್ಚಲ್ಲೇ ಇರ್ತಾ ಇರಲಿಲ್ಲ. ಅದೇ ಅವ್ರು ಹೇಳ್ದಂಗೆ ಬರ್ಡೇಗೆ ಒಂದು ಹ್ಯಾಪಿ ಬರ್ಡೇ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅವ್ರಿಗೆ ಏನಾದ್ರು ಹೋಗಿ ನಾನೇನಾದರೂ ಇದನ್ನ ಸ್ಪ್ರೆಡ್ ಮಾಡ್ತೀನಿ ಅಂತ ಅವ್ರ ತಲೆಗೆ ಬಂದು ಅದೇನಾದರೂ ಮತ್ತೆ ಮಿಸ್ಕಮ್ಯುನಿಕೇಶನ್ ಆಗೋದಕ್ಕಿಂತ ಇಟ್ಸ್ ಬೆಟರ್ ಐ ಟೆಲ್ ಹಿಮ್ ಅಂತ ಆಯ್ತು ಅವರು. ಇಲ್ಲ, ಕನೆಕ್ಟ್ ಆಗೋದಕ್ಕಿಂತ ನೋ, ವಿ ನೆವರ್ ಥಾಟ್ ಆಫ್ ಇಟ್. ರಾಬರ್ಟ್ ಇಂದ ದರ್ಶನ್ ಸರ್ ಆಲ್ಸೋ ಯೂಸ್ ಟು ಮೇಕ್ ಫನ್, ಬಟ್ ವಿ ನೆವರ್ ಥಾಟ್ ಆಫ್ ಇಟ್. ಅದೇ ರೀಸೆಂಟಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇ ಎಲ್ಲರೂ ಹೇಳ್ತಿದಾರಲ್ಲ, ಲೆಟ್ಸ್ ಗಿವ್ ಅ ಟ್ರೈ. ಐ ಮೀನ್ ಒಬ್ರಿಬ್ಬರಾದ್ರೆ ಬೇರೆ, ಎಲ್ಲರೂ ಮೋಸ್ಟ್ ಆಫ್ ದೆಮ್ ಇವ್ರ ಬಗ್ಗೆ ನಮ್ಗೆ ಹೇಳಿದ್ದಾರೆ. ಸೊ ಆಮೇಲೆ ಓಕೆ ವಿ ಥಿಂಕ್ ಅ ಲೈಕ್ ಆ್ಯಂಡ್ ದರ್ಸ್ ಅ ಲಾಟ್ ಆಫ್ ಏನು ಹೇಳ್ತಾರೆ ಸಿಮಿಲಾರಿಟೀಸ್ ಅದರಲ್ಲಿ, ನಮ್ಮ ಥಾಟ್ಸಲ್ಲಿ, ನಮ್ಮ ಥಿಂಕಿಂಗಲ್ಲಿ. ಥಾಟ್ ವಿಲ್ ಗೋ ಫಾರ್ ಇಟ್. ಸೋನಲ್ಜಿ, ಮದುವೆ ಆದ್ಮೇಲೆ ಸಿನಿಮಾಗಳನ್ನ ಮಾಡ್ತೀರಾ? ಖಂಡಿತ. ಅಂದರೆ ಕಪಲ್ ಆಫ್ ಸಿನಿಮಾಸ್ ಇವಾಗ ನಾನು ಸೈನ್ ಮಾಡಿದ್ದೀನಿ. ಸೊ ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಅಂದರೆ ಆಫ್ಟರ್ ದ್ಯಾಟ್ ಐ ವುಡ್ ಟೇಕ್ ಅ ಸ್ಮಾಲ್ ಬ್ರೇಕ್ ಫ್ರಮ್ ಸಿನಿಮಾ, ಬಟ್ ಮಾಡ್ತೀನಿ ಸರ್. ಈಗ ಸಾರಂತರನ್ನೇ ಕರಿತೀರಾ, ತರುಣ ಅಂತ ಕರಿತೀರಾ? ಅವ್ರು ಹಿಂಗಾರ ಕರೀಲಿ, ನನಗೆ ಪರ್ಸನಲ್ ತಾನೇ ಅದು. ಸಹಜವಾಗಿ ಒಂದು ಕುತೂಹಲ ಇರುತ್ತೆ. ಈಗ ನೀವೇ ಹೇಳ್ದಂಗೆ ಅಲ್ಲ, ಈಗ ತರುಣ್ ಅವ್ರಿಗೆ ಯಾವ ಅವ್ರಿಗಿಂತ ನಿಮ್ಮ ಸಿನಿಮಾ ಇರೋಣ ಕರಿತಾ ಇದ್ರು, ಈಗ ಫ್ಯಾಮಿಲಿ ಆಗ್ತಾ ಇದ್ದೀರಾ, ಈಗ ಹೆಂಗೆ ಅಂತ ಜನರಲ್ ರೀ ಅಂತ ಕರೀತಾರಂತೆ. ಆ ಥರ ಅವ್ರ ಒಂದಷ್ಟು ಆಪ್ಷನ್ಸ್ ಇದೆ. ಆ ಸಂದರ್ಭಕ್ಕೆ ತಕ್ಕಂಗೆ ಕರೀತಾ ಇರ್ತಾರೆ. ತುಂಬಾ ಫೇವ್ರೇಟ್ ಒಂದು ವರ್ಡ್. ಹೇಳಿ ಸರ್. ಅದೇ ಅವ್ರು ತುಂಬಾ ಫೇವ್ರೇಟ್ ವರ್ಡ್. ಹಲೋ ಹಲೋ ಅಂತ ಕರೀತಾರೆ ನೋಡಿ, ಚೆನ್ನಾಗಿದೆ ಕೇಳೋದಕ್ಕೆ. ಕ್ಲೋಸ್ ಫ್ರೆಂಡ್ಸ್ಗಳಿಗೂ ಗೊತ್ತಾಗದ ಹಿಂಗೆ ರಹಸ್ಯ ಇಟ್ಕೊಂಡಿದ್ರೆ ನಾವು. ಅಂದರೆ ಅದು ಸ್ವಲ್ಪ ನನ್ನ ಡಿಸಿಷನ್ನೇ ಆಗಿತ್ತು. ಯಾರು ಗೊತ್ತಾಗಬಾರ್ದು ಅನ್ನೋದು ಇಂಟೆನ್ಷನ್ ಇರಲಿಲ್ಲ ನನಗೆ. ನನಗೇನು ಅಂತಂದರೆ ನಾವಿಬ್ಬರು ಫಸ್ಟ್ ಅದು ನಮಗೆ ಕನ್ಫರ್ಮೇಷನ್ ಆಗಬೇಕು. ಹೌದು, ವಿ ವಿಲ್ ಲೀಡ್ ಅ ಲೈಫ್ ಟುಗೆದರ್ ಫಾರ್ ಎವರ್ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು. ಆಮೇಲೆ ನಾನು ಯಾರಿಗಾರು ಹೇಳಬೇಕು. ಯಾಕಂದರೆ ಮುಂಚೆನೇ ಏನೋ ಹೇಳಿ ಟಚ್ ನಾನೇನೋ ವರ್ಕ್ ಆಗದೆ ಥರ ಪರಿಸ್ಥಿತಿ ಬಂತು ಅಂತಂದರೆ ನನಗೆ ಓಕೆ.
ಏನೋ ಆ್ಯಕ್ಟ್ರೆಸ್ ಆಗಿದ್ದಾರೆ, ಒಂದು ಹೆಣ್ಮಗು ಇಲ್ಲದೇ ಇರೋದೆಲ್ಲ ನಮ್ಮ ಇಂಡಸ್ಟ್ರಿ ಏನಿಲ್ಲ ಅಂತಂದು ಏನೋ ಹೇಳ್ತಾ ಇರ್ತಾರೆ. ಅದ್ರ ಮೇಲೆ ಇನ್ನೊಂದು ಡಿಸ್ಟರ್ಬಿಂಗ್ ಆಗಬಾರ್ದು ಅನ್ನೋದು ನನ್ನ ತುಂಬ ಕಾನ್ಷಿಯಸ್ನೆಸ್ ಇತ್ತು. ಆ್ಯಂಡ್ ಹಾಗಾಗಿ ಲೆಟಸ್ ನಾವಿಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ, ಅದಾದಮೇಲೆ ಹೇಳಿದ್ರೆ ಕರೆಕ್ಟು. ಇಲ್ಲ ಅಂತಂದರೆ ಲೆಟ್ ಇಟ್ ಬಿ ಲೈಕ್ ದಟ್, ಒಂದು ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಲೈಫಲ್ಲಿ ಅನ್ನೋದು ನಾನೊಂದು ಅಭಿಪ್ರಾಯ ಹೇಳಿದ್ದೆ. ಹಾಗಾಗಿ ನಾನು ಯಾಕೆ ನನ್ನ ಫ್ರೆಂಡ್ಸ್ಗೆ ಹೇಳಿಲ್ಲ ಅಂತಂದರೆ, ನಾನು ನಂಬ್ತೀನಿ ಬ್ರದರ್, ಯಾವಾಗಲೂ ಎವ್ರಿ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂತ. ನಿನ್ನ ಸೀಕ್ರೆಟ್ ನಾನು ಇಟ್ಕೊಳಕ್ಕಾಗಿಲ್ಲ ಅಂದರೆ ಇನ್ನೊಬ್ರು ಇಟ್ಕೋತಾರೆ ಅನ್ನೋದನ್ನ ನಂಬೇಡ. ಹಾಗಾಗಿ ಅದು ನನ್ನೊಳಗಡೆ ಇರುತ್ತೆ, ನನ್ನೊಳಗಡೆ ಇರುತ್ತೆ. ದಟ್ ಈಸ್ ಆಲ್ ಐ ಹ್ಯಾವ್ ಫಾಲೋಡ್ ಟಿಲ್ ಡೇ. ನನಗೆ ಯಾರೋ ಏನೋ ಹೇಳ್ತಾರೆ ಅಂತಂದರೆ ಅದಷ್ಟೇ ನನ್ನ ಹತ್ರನೇ ಇರುತ್ತೆ. ಏನು ನಾವು ಸಿನಿಮಾದವ್ರು ಆಗ್ಬಿಟ್ಟು ಎಲ್ಲ ಸಿನಿಮಾ ಮಾಡಿ 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 ನಮ್ಗದು ಆ ಥರದ್ದೆಲ್ಲ ಸ್ವಲ್ಪ ಕ್ಲೀಶೆಡ್ ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ನೀವು ಏನು ನಾವು ಪ್ರೀವೇಟ್ ಶೂಟ್ ಒಂದು ಮಾಡಿದ್ವಲ್ಲ, ಥಿಯೇಟ್ರಲ್ಲಿ ಮಾಡಿದ ಉದ್ದೇಶನೂ ಅದೇನೆ. ನಂದು ಇವ್ರು ಕೇಳಿದೆ, ನಿಮ್ಗೆ ಆ ಥರದ್ದು ಇದೆಯಾ, ನಾನು ಪ್ರೀವೇಟ್ ಶೂಟ್ ಮಾಡೋದ್ರ ಆಸೆ ಇದೆಯಾ ಅಂದರೆ, ಚೆನ್ನಾಗಿರುತ್ತೆ ನಾವು ಮಾಡೋಣ ಒಂದ್ಸತಿ ಅಂತ ಹೇಳಿದ್ರು. ಅವಾಗ ನಾನು ಅಂದೆ, ಈ ರೆಗ್ಯುಲರ್ ಬೀಚ್ಗಳ ಹತ್ರ ಹೋಗೋದು, ಒಂದು ಲಾಂಗ್ ವೇಲು, ಆ ಥರದ ಶಾರ್ಟ್ಸು, ಅದು ರೆಗ್ಯುಲರ್ ಆಗಿ ಎಲ್ಲರೂ ಮಾಡ್ತಾರೆ ಜನರಲ್ ಆಗಿ. ಯಾಕೆ ಅಂತಂದರೆ ಅವ್ರು ಸಿನಿಮಾದವ್ರಲ್ಲ, ಅವ್ರು ಸಿನಿಮ್ಯಾಟಿಕ್ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ನಾವು ಸಿನಿಮಾದವರು ಅದಕ್ಕಿಂತ ಅದ್ಭುತವಾಗಿ ಸೆಟ್ಗಳು ಹಾಕಿ ಸಾಂಗ್ ಮಾಡಿದ್ದೀವಿ, ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ಮಾಡಿಬಿಡ್ತೀವಿ. ನಾವೇನೇ ಆ ಥರ ಮಾಡಿದ್ರು ಸಿನಿಮಾ ಸಾಂಗ್ ಅಂತಲೇ ಅನಿಸುತ್ತೆ, ಅಥವಾ ಸಿನಿಮಾನೇ ಅಂತ ಅನಿಸುತ್ತೆ, ಸ್ಪೆಷಲ್ ಅನಿಸಲ್ಲ. ಅಂದಾಗ ನಾವು ಓಕೆ ಬೇರೆ ಏನು ಮಾಡ್ಬೋದು ಅಂತ ನನಗೆ ಅದು ಮನಸ್ಸಿಗೆ ಬಂದಿದ್ದು. ನಾನು ಇಲ್ಲಿವರೆಗೂ ಬಂದಿರೋದು ಬಿಕಾಸ್ ಆಫ್ ಸಿನಿಮಾ. ಶೀ ಈಸ್ ಆಲ್ಸೋ ಹಿಯರ್ ಬಿಕಾಸ್ ಆಫ್ ಸಿನಿಮಾ. ನಮ್ಮಿಬ್ಬರನ್ನ ಕನೆಕ್ಟ್ ಮಾಡಿದ್ದು ಸಿನಿಮಾ, ನಮ್ಮ ಲೈಫ್, ನಮ್ಮ ಜರ್ನಿ ಇರೋದು ಸಿನಿಮಾದಲ್ಲಿ. ಸೊ ಸಮಥಿಂಗ್ ರಿಲೇಟೆಡ್ ಟು ಸಿನಿಮಾನೇ ಆಗಬೇಕು. ಸೊ ಸಿನಿಮಾ ಅಂದರೆ ಏನು ಅಂದರೆ ನನಗೆ ಫಸ್ಟ್ ಬಂದಿದ್ದು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್. ನಾವೆಲ್ಲ ಕಷ್ಟಪಡ್ತಾ ಇರೋದು ಜನ ಅಲ್ಲಿ ನೋಡಿ ವಿಸಿಲ್ ಹೊಡಿಬೇಕು ಅನ್ನೋದೇ ನಮ್ಮ ಆಸೆ. ಸೊ ಅಲ್ಲಿ ನಾವು ಶೂಟ್ ಮಾಡೋಣ ಅಂತ ತಗೊಂಡು ಅವಾಗ ಮಾಡಿದಂಥ ಕಾನ್ಸೆಪ್ಟನ್ನು. ಸೊ ಫಸ್ಟ್ ಯಾರು ಐ ಲವ್ ಅಂತ ಹೇಳಿದ್ದು ನಿಮ್ಮಿಬ್ಬರಲ್ಲಿ? ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಇದಕ್ಕೆ ಮುಂಚೆ ಹಲವಾರು ಪ್ರೆಸ್ ಮೀಟ್ಗಳ ಅಟೆಂಡ್ ಮಾಡಿದ್ದೀನಿ. ದೊಡ್ಡ ದೊಡ್ಡ ಸ್ಟೇಜ್ ಈವೆಂಟ್ಸು, ನಮ್ಮದು ಯಾವುದೋ ಆಡಿಯೋ ರಿಲೀಸು, ಪ್ರೀ ರಿಲೀಸ್ ಈವೆಂಟ್ಸು, ಸಕ್ಸಸ್ ಮೀಟ್ಸು, ಈ ಥರ ನಮಗೊಂಥರ ಎಷ್ಟು ಅದು ಹೋದರೂ ಒಂದು ಎಕ್ಸೈಟ್ಮೆಂಟು. ನಾನು ಮಾತಾಡೋದಕ್ಕಾಗಲಿ ಇನ್ನೊಂದು ತುಂಬ ಒಂದು ಎನರ್ಜಿನಲ್ಲೇ ಇರ್ತಿದ್ದೆ. ಅಷ್ಟು ಕ್ರೌಡ್ ಹುಬ್ಳಿಲೆಲ್ಲ ನನ್ನ ಅನ್ಬಿಲೀವಬಲ್ ಕ್ರೌಡ್ಗಳು ನೋಡಿದ್ದೀನಿ. ಫಸ್ಟ್ ಟೈಮ್ ನಾನು ಇಲ್ಲಿ ನರ್ವಸ್ ಆಗ್ತಾ ಇರೋದು. ಆ ಥರದೊಂದು ಒಂದು ಪ್ರೆಸ್ ಮೀಟಲ್ಲಿ ಕೂತಿರೋದಕ್ಕೆ ನಿಜವಾಗ್ಲೂ ಒಂದು ಫಸ್ಟ್ ಟೈಮ್ ನನಗೆ ನರ್ವಸ್ನೆಸ್ ಇದೆ. ಬಟ್ ಸ್ಟಿಲ್ ಹೇಳ್ದಂಗೆ ಇದು ಒಂದು ಲೈಫಲ್ಲಿ ಒಂದು ಮೇಜರ್ ಈವೆಂಟ್, ನನಗೆ ಮೇಜರ್ ಘಟ್ಟ. ಸೊ ಹಾಗಾಗಿ ಮೊದಲನೇದಾಗಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಹಾರ್ಟಿ ವೆಲ್ಕಮ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಮೇಜರ್ ಇಲ್ಲಿ ಸೇರೋದಕ್ಕೆ ಉದ್ದೇಶ ಒಂದು, ನಾವು ಈ ಹಿಂದೆನೇ ಅನೌನ್ಸ್ ಮಾಡಿದ್ವಿ, ನಾನು ಸೋನಲ್ ಅವರು ಮದುವೆ ಆಗ್ತಾ ಇದ್ದೀವಿ ಅಂತ. ಒಂದು ಕಾರ್ಡಿಯಲ್ಲಿ ಇನ್ವೈಟ್ ಮಾಡಬೇಕು, ನನ್ನೆಲ್ಲರೂ ಪರ್ಸ್ನಲಾಗಿ ಇನ್ವೈಟ್ ಮಾಡಬೇಕು. ನನ್ನ ಪ್ರೆಸ್ ಫ್ಯಾಮಿಲಿ ಆಗಿರಲಿ, ಪ್ರಿಂಟ್ ಮೀಡಿಯಾ, ಟೆಲಿವಿಷನ್, ನ್ಯೂಸ್ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಇನ್ಫ್ಲೂಯೆನ್ಸರ್ಸು, ಡಿಜಿಟಲ್ ಮೀಡಿಯಾ ಎಲ್ಲರೂ. ಮೊದಲಾದರೆ ತುಂಬ ಮಿನಿಮಲ್ ಇತ್ತು, ಎಲ್ಲ ಪರ್ಸ್ನಲಾಗಿ ಹೋಗಿ ಇನ್ವೈಟ್ ಮಾಡ್ತಿದ್ವಿ. ಇವಾಗ ಇಷ್ಟೊಂದು ಸಂಖ್ಯೆಯಲ್ಲಿರೋದ್ರಿಂದ ಈ ಮುಖಾಂತರ ನಾನು ಇನ್ವೈಟ್ ಮಾಡಬೇಕು, ನಾವಿಬ್ಬರು ಸೇರಿಕೊಂಡು ಅಂತ. ಇದು ಫಸ್ಟ್. ಸೊ ನಮ್ಮಿಬ್ಬರ ಕಡೆಯಿಂದ ನಮ್ಮ ಒಂದು ಹಾರ್ಟಿ ಇನ್ವಿಟೇಷನ್ಸ್ ನಿಮ್ಮೆಲ್ಲರಿಗೂ. ಇದೇ 10ನೇ ತಾರೀಕು ಸಾಯಂಕಾಲ, ಆಗಸ್ಟ್ 10 ಸಾಯಂಕಾಲ ರಿಸೆಪ್ಷನ್ ಇರುತ್ತೆ. 11ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 11:30 ತನಕ ಮುಹೂರ್ತ ಇರುತ್ತೆ. ಸೊ ನೀವೆಲ್ಲ ಆ್ಯಸ್ ಅವರ್ ಫ್ಯಾಮಿಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿ ಬರಬೇಕು ಅನ್ನೋದೇ ನಮ್ಮ ಒಂದು ಮೇನ್ ಉದ್ದೇಶ. ಸೊ ಹಾಗಾಗಿ ಇಟ್ಸ್ ಅನ್ ಇನ್ವಿಟೇಷನ್ ಟು ಆಲ್ ಮೈ ಪ್ರೆಸ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಫ್ಯಾಮಿಲಿ. ಆ್ಯಂಡ್ ಇನ್ನೊಂದು ಇಲ್ಲಿ ಸೇರೋ ಉದ್ದೇಶ, ಅನೌನ್ಸ್ ಆದಾಗಿಂದನೂ ಎಲ್ಲರೂ ಭೇಟಿ ಆಗಬೇಕು ನಮ್ಮನ್ನು ಅನ್ನೋದೊಂದಿತ್ತು. ನಾವು ಕಾರಣಾಂತರಗಳಿಂದ ಆಗಲಿಲ್ಲ ಯಾರನ್ನೂ ಭೇಟಿ ಆಗೋದಕ್ಕೆ. ಸೊ ಅದು ಒಂದು ಕೂಡ ರೀಸನ್ ಇದೆ. ಸೊ ಇಲ್ಲಿ ಸೇರೋ ಉದ್ದೇಶ ಇದು.
ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ನನ್ನ ಕಡೆಯಿಂದ. ನನ್ನ ಪ್ರೆಸ್ ಮೀಟ್ ಕಂಟೆಂಟ್ ಇಷ್ಟೇ ಇಲ್ಲಿಂದ. ನೀವು ಫಸ್ಟ್ ಬಾಲ್ ಸಿಕ್ಸ್ತಾರೆ ರಮೇಶ್. ಅದೊಂದು ಕ್ಯೂರಿಯಾಸಿಟಿ ಇದೆ ನಮ್ಗೆ ಎಲ್ಲರಿಗೂ ಆ್ಯಕ್ಚುಲಿ. ಮೊದಲು ಧರಣ್ ಸುಧೀರ್ ಪ್ರಪೋಸ್ ಮಾಡಿದ್ರ ಸೋನಾಲ್ ಮಾಡಿದ್ರ ಹಿಂಗೆ ಶುರುವಾಯ್ತು ನಿಮ್ಮ ಪ್ರೇಮ? ಅಲ್ಲ ಏನು ಒಂದು ಯಾವ್ದು ಒಂದೇ ಫುಲ್ ಕತೆ ಥರನೇ ಲೆಕ್ಕ ಅದು. ನನ್ನ ಸೋನಲ್ ಪರಿಚಯ ಆಗಿದ್ದು ರಾಬರ್ಟ್ ಅನ್ನೋ ಸಿನಿಮಾ ಮುಖಾಂತರ. ನಾನು ಸಿನಿಮಾ ಕ್ಯಾಸ್ಟಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು. ಐ ಥಿಂಕ್ ನಮ್ಮ ಆಫೀಸ್ಗೆ ನಾವು ಅವ್ರನ್ನ ಒಂದು ಆಡಿಷನ್ ಥರ ನಾವೇನು ಕರೆದ್ವಿ, ಅವಾಗಲೇ ನಾನು ನೋಡಿದ್ದು. ಅಲ್ಲಿಂದ ನಮ್ಮಿಬ್ಬರು ಪರಿಚಯ ಶುರುವಾಗಿದ್ದು. ತುಂಬ ಕಡೆದಿದೆ ಅಲ್ಲಿಂದನೇ ಲವ್ ಶುರು ಆಯಿತು ಅಂತ ಖಂಡಿತವಾಗ್ಲೂ ಇಲ್ಲ. ಅದು 2019 ಅನ್ಸುತ್ತೆ, ನಾವು ರಾಬರ್ಟ್ ಶೂಟಿಂಗ್ ಮಾಡಬೇಕಾದ್ರೆ ಅಲ್ಲಿ ನಾವು ಪರಿಚಯ ಆಗಿದ್ದು. ಅದು ಬರೀ ಒಂದು ಪ್ರೊಫೆಷ್ನಲ್ ರಿಲೇಷನ್ಶಿಪ್ಪಲ್ಲೇ ಇದ್ವಿ ನಾವು. ಅಲ್ಲಿಂದ ಐ ಥಿಂಕ್ ಒಂದು 5 years, 19, 20, 21, 22 4 ವರ್ಷ ತುಂಬ ಕಾರ್ಡಿಯಲ್. ವರ್ಷಕ್ಕೆ 2 ಮೆಸೇಜ್, ಅವ್ರ ಬರ್ಡೇಗೆ ಅದೊಂದು ಮೆಸೇಜು, ನನ್ನ ಬರ್ಡೇಗೆ ಅವ್ರದ್ದೊಂದು ಮೆಸೇಜ್ ಇರೋದು. ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇಲ್ಲ. ಅದರ ಕಾಮನ್ ಈವೆಂಟಲ್ಲಿ ಸಿಕ್ಕಿದ್ರೆ ಹಾಯ್ ಹಲೋ ಅಷ್ಟೇ ಇದ್ದಿದ್ದು. ಅದಾದಮೇಲೆ 2023ಇಂದನೇ ನಮ್ಮಿಬ್ಬರು ಒಂದು ಬಾಂಡಿಂಗ್ ಶುರುವಾಗಿದ್ದು. ರಾಬರ್ಟ್ ಸೆಟ್ಟಲ್ಲಿ ಆ್ಯಕ್ಚುಲಿ ದರ್ಶನ್ ಸರ್ ಹೇಗೆ ಅಂದರೆ ಸೆಟ್ಟಲ್ಲಿ ಏನೋ ತಮಾಷೆ ವಿಷಯ ಇರಬೇಕು ಅವ್ರಿಗೆ. ಯಾವಾಗ ಯಾರೋ ಅವ್ರು ಕಾಲು ಇಟ್ಟಿರ್ತಾರೆ, ಏನೋ ತಮಾಷೆ ಮಾಡಿರ್ತಾರೆ. ಅಲ್ಲಿ ಏನಾಗ್ತಿತ್ತು ಅಂತಂದರೆ ಇವ್ರದ್ದು ಒಂದು 10 days ಪೋರ್ಷನ್ ಅಷ್ಟೇ ಇದೆ. ಇವ್ರದ್ದು ವಿನೋದ್ ಪ್ರಭಾಕರ್ ಅವರ ಪೇರ್ ಮಾಡ್ತಿದ್ರು. ಸೊ ಇವ್ರ ಪೋರ್ಷನ್ 10 days ಇತ್ತು. ಯೂಶ್ವಲ್ ಆಗಿ ದರ್ಶನ್ ಸರ್ ವಿನೋದ್ ಸರ್ ಎಲ್ಲ ಬಂದು ರೆಡಿಯಾಗಿ ಬರೋಕ್ಕಿಂತ ಮುಂಚೆ ನಾನು ಬೆಳಗ್ಗೆ 7-8 ಗಂಟೆಗೆ ಶೂಟ್ ಶುರು ಮಾಡಬೇಕು ಅನ್ನೋದಕ್ಕೆ ಇವ್ರನ್ನ ಹೇಳ್ತಿದ್ದಾರೆ, ನೀವು ಬನ್ನಿ ಬೇಗ ರೆಡಿ ಆಗಿಬಿಟ್ಟು. ಇವರು ಅಷ್ಟೇ ಸಿನ್ಸಿಯರಾಗಿ ಬೆಳಗ್ಗೆ ಬೇಗ ರೆಡಿಯಾಗಿ ಬರೋರು. ಸೊ ನಾನು ಶೂಟ್ ಮಾಡ್ಬೇಕಾದ್ರೆ ಅವಾಗ ದರ್ಶನ್ ಸರ್ ಬರ್ಬೇಕಾದ್ರೆ ಇದು ಶೂಟ್ ನಡೀತಾ ಇದ್ರೆ ಬಂದು ಮಾನಿಟ್ರಿಂಗ್ ನೋಡೋದು, ಏನಕ್ಕೆ ಇಷ್ಟು ಚೆನ್ನಾಗಿ ಫ್ರೇಮ್ ಇಟ್ಟಿದ್ಯಾ ನೀನು, ಇವ್ರಿಗೆ ಮಾತ್ರ ಯಾಕೆ ನೀನು ಫ್ರೇಮ್ ಇಟ್ಟಿದ್ಯಾ, ನಮಗೆಲ್ಲ ಯಾಕೆ ಚೆನ್ನಾಗಿ ತೋರಿಸಲ್ಲ ನೀನು. ನಾನಿಲ್ಲ ಬಾಸರು, ರೆಗ್ಯುಲರ್ ಎಲ್ಲ ಹೆಂಗಿರ್ತೀನಿ ಹಂಗೆ ಅದು ಅಷ್ಟೇ ಅಂತ ಹೇಳಿ. ಓ ಇಲ್ಲ ಇಲ್ಲ ನೀನೇನು ಲೈವ್ ನೋಡ್ತಾ ಇದೆಯಾ ನೀನು ಇಲ್ಲಿ. ಸೊ ಅಲ್ಲಿಂದ ಅವರು ಕಾಲಿಡಕ್ಕೆ ಶುರು ಮಾಡಿದ್ರು. ಸೆಟ್ಟಲ್ಲಿ ರೇಗಿಸ್ತಾ ಇರೋರು. ನನ್ನ ಸೆಟ್ಟಿಗೆ ಯಾವತ್ತೊಂದ್ಸಲ ನಮ್ಮಮ್ಮ ಬಂದಿದ್ರು, ಏನು ನಿಮ್ಗೆ ಓಕೆನಾ ಇವ್ರು ಮದುವೆ ಮಾಡ್ಕೊಡ್ಲಾ ಅಂತ. ನಮ್ಮಮ್ಮನ ನೀನು ಯಾರು ತೋರಿಸ್ತೀವಿ ಓಕೆನಪ್ಪ ಅಂತ. ಸೊ ಇಟ್ ವಾಸ್ ಒಂದು ಜನರಲ್ ತಮಾಷೆನೇ ಹೇಳ್ತಿದ್ರು. ನಾನು ಅದು ಅಷ್ಟೇ ಏನು ತಮಾಷೆಗೆ ಇತ್ತು. ಒಂದು ಶೂಟ್ ಮುಗಿದ ಮೇಲೆ ಅದು ಬಿಟ್ಬಿಟ್ಟಿದ್ವಿ. ಅದಾಗಿ ಒಂದು ಎಷ್ಟೋ ವಿಷಯ ಮೋಸ್ಟ್ಲಿ ಅದು ಆ ಸೆಟ್ಟಲ್ಲಿ ಅಷ್ಟು ಅದು ಮಾತಾಡಿದ್ದಕ್ಕೆ ಅಲ್ಲಿಂದ ಸ್ಪ್ರೆಡ್ ಆಯ್ತು ಅನ್ನೋ ಗೊತ್ತಿಲ್ಲ. ಸೋನಲ್ ಹೇಳೋ ಪ್ರಕಾರ ಅದು ಆಲ್ಮೋಸ್ಟ್ ಎಲ್ಲ ಇವ್ರು ಯಾವ ಶೂಟಿಂಗ್ ಸೆಟ್ ಹೋದ್ರು ಅಲ್ಲೆಲ್ಲ ಕೇಳೋರುತ್ತೆ, ನೀವು ತರುಣವರು ಡೇಟ್ ಮಾಡ್ತಿದ್ದೀರಾ ಹೇಗೆ ಅಂತ. ನಮಗೆ ಪರಿಚಯನೂ ಇರಲಿಲ್ಲ ಅವಾಗ. ಸೊ ಅಲ್ಲಿಂದ ಒಂದು ಅದು ಆ ಥರ ಒಂದು 4 years ಗ್ಯಾಪ್ ಆಗಿತ್ತು. ನಾನು ಮತ್ತೆ ಕಾಟೇರ ಶುರು ಮಾಡಿದಾಗ ನಾನು ಶೂಟಿಂಗ್ ಮಾಡಬೇಕಾದ್ರೆ ಒಂದು ದಿವಸ ನನ್ನ ಸ್ನೇಹಿತರಲ್ಲಿ ಸುಧಾಕರ್, ಚಿಕ್ಕಣ್ಣ ಇವರೆಲ್ಲರೂ ಮತ್ತೆ ಯಾವಾಗಲೂ ಹೇಳೋರು ನನಗೆ, ಇಲ್ಲ ನಿಮ್ಮ ಸೋನಲ್ ಚೆನ್ನಾಗಿ ಒಂದು ಪೇರ್ ಆಗ್ತಾರೆ, ನೀನು ಯಾಕೆ ಯೋಚನೆ ಮಾಡಲ್ಲ. ಯಾಕೆ ನನಗೆ ಅದ್ರ ಬಗ್ಗೆ ಹೇಳ್ತೀನಿ, ನನ್ನ ಸಿನಿಮಾ ನಂದಿನೋ ಫೋಕಸ್ ಬೇರೆ ಯಾಕೆ ಬಿಟ್ಬಿಡಿ ಅಂತ. ಆಮೇಲೆ ನನಗೆ ಇವತ್ತಿನವರೆಗೂ ಬೇರೆ ಯಾರ ಬಗ್ಗೆ ನೋಡಲ್ಲ. ಏನೇ ಕೇಳಿದ್ರು ಇಲ್ಲ ನನಗೆ ಸುಧಾಕರ್ ಅವ್ರು ಹೇಳೋ, ನಂಗೆ ಅವ್ರ ತಂಗಿ ಇದ್ದಂಗೆ, ನಾವು ಒಳ್ಳೆ ಹುಡುಗಿಗಳು, ನಿನ್ನ ಬಗ್ಗೆ ನನಗೆ ಗೊತ್ತು, ನೀವು ಒಳ್ಳೆ ಪೇರ್ ಮಾಡ್ತೀರಾ, ನನಗೆ ಯಾಕೆ ಹೇಳ್ತೀರಾ ನೀವು ಬಿಡಿ ನನ್ನನ್ನು ಅಂತ ನಾನು ಹಂಗೆ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಇದ್ದೆ. ಕೊನೆಗೆ ಒಂದು ದಿವಸ ಸೋನಲ್ ಅವರು ಫೋನ್ ಮಾಡ್ತಾರೆ ನನಗೆ, ಮಾಡ್ಬಿಟ್ಟು ಸರ್ ಇದು ನಿಮ್ಗೆ ಗೊತ್ತಾ ವಿಷಯ, ಎಲ್ಲ ಕಡೆನೂ ನಾವಿಬ್ಬರು ಡೇಟ್ ಮಾಡ್ತಿದ್ದೀವಿ ಅಂತ ಹಿಂಗೆ ಮಾತಾಡ್ತೀರಾ ಸರ್, ನಾನು ಯಾವ ಸೆಟ್ ಹೋದ್ರೂ ಆ ಥರ ಫೀಲ್ ಮಾಡ್ತಿದ್ದಾರೆ. ಸೊ ನಾಳೆ ನಿಮಗೇನೋ ಇದು ಬಂದರೆ ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಬಿಡಿ ಸರ್, ನಾನು ಎಲ್ಲೂ ಆ ಥರ ಮಾತಾಡಿಲ್ಲ ಅನ್ನೋದು ಶುರು ಮಾಡೋದು. ನಾನು ಒಂದು ಇಲ್ಲ ನನಗೂ ಗೊತ್ತಿಲ್ಲ, ಯಾಕೆ ಹೋದಲ್ಲೆಲ್ಲನೂ ನನ್ನ ಫ್ರೆಂಡ್ ಸರ್ಕಲು ನಿಮ್ಮ ವಿಷಯ ಮಾತ್ರ ಹೇಳಿದ್ದಾರೆ, ಬಿಡಿ ಆ ಥರ ಏನು ಕನ್ಫ್ಯೂಷನ್ಸ್ ಏನಿಲ್ಲ ಅಂತಂದ್ರಿ. ದೆನ್ ಅವಾಗ ಮಾತಾಡಬೇಕಾದ್ರೆ ಅನ್ಸಿದ್ದು, ಯಾಕೆ ಇದು ಒಂದು 3-4 years ರಿಪೀಟೆಡ್ ಆಗಿ ಬರ್ತಾನೆ ಇದೆ ಇದು ಅಂತಂದ್ರೆ ಏನೋ, ಇಸ್ ಇಟ್ ದಟ್ ಯೂನಿವರ್ಸ್ ದಟ್ ಇಸ್ ಟ್ರೈಂಗ್ ಟು ಕನೆಕ್ಟ್ ಅಸ್, ಅಥವಾ ಒಂದು ನನಗೊಂದು ಅರೇಂಜ್ ಮ್ಯಾರೇಜ್ ಆಗಿ ಒಂದು ಪ್ರಪೋಸಲ್ ನಿಮ್ಮ ಥರ ಬಂದಿರೋ ಖಂಡಿತವಾಗಿ ಕನ್ಸಿಡರ್ ಮಾಡ್ತಿದ್ದೆ ನಾನು. ಹಾಗಿದ್ರೆ ಮಾತಾಡಿ ನೋಡೋಣ, ಇಫ್ ದಟ್ ಇಸ್ ಹ್ಯಾಪನಿಂಗ್ ದೆನ್ ಲೆಟ್ ಇಸ್ ಟಾಕ್ ಅಂತ. ಐ ಥಿಂಕ್ 23 January, February ಅದು ಮಾತುಕತೆ ನಾವು ಜನರಲ್ ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ಹೊತ್ತು ಒಂದು ಶುರುವಾಯಿತು. ಫ್ರೆಂಡ್ಶಿಪ್ ಇನ್ನೊಂಚೂರು ಕ್ಲೋಸ್ ಆಗಿ ಮೂವ್ ಆಯಿತು.
ಅಲ್ಲಿಂದ ಹೋಗ್ತಾ ಹೋಗ್ತಾ ಒಂದು ಮೈಂಡ್ ಸೆಟ್ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ನಾನು ಫಸ್ಟ್ ಹೇಳಿದ್ದು ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ನಾನೇ ತುಂಬ ಕಾಂಪ್ಲಿಕೇಟೆಡ್ ಇದ್ದೀನಿ, ನೀವು ತುಂಬ ಸಿಂಪಲ್ ಇದ್ದೀನಿ, ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ನನ್ನ ವರ್ಕ್ ಪ್ಯಾಟ್ರನ್ನು, ನನ್ನ ಮೈಂಡ್ ಸೆಟ್ಸು ಅನ್ನೋದು ಪಾಯಿಂಟ್ ಮೇಲೆ ಶುರುವಾಗಿದ್ದು. ಅದು ಫಾರ್ ಫ್ಯೂ ಮಂತ್ಸ್ ಅದು ಟ್ರಾವೆಲ್ ಆಯಿತು. ನಾನು ಶೂಟಿಂಗಲ್ಲೇ ಬ್ಯುಸಿ ಇದ್ದೆ. ಸೊ ಯಾವಾಗ ಫೋನಲ್ಲಿ ಮಾತಾಡೋದು ಈ ಥರನೇ ಆಗಿದ್ದು. ಅಂದರೆ ಮೈಂಡ್ ಸೆಟ್ ಅರ್ಥ ಮಾಡ್ಕೊತಿದ್ವಿ, ಏನು ನಾವು ನೋಡ್ತಿದ್ವಿ, ನನ್ನ ಫ್ಯೂಚರ್ ಏನು ನಾನು ಯೋಚನೆ ಮಾಡ್ತಾ ಇದ್ದೀನಿ, ಅವರ ಫ್ಯೂಚರ್ ಅವ್ರೇನು ಪ್ಲ್ಯಾನ್ ಮಾಡ್ತಿದ್ದಾರೆ, ಫ್ಯಾಮಿಲೀಸ್ ಹೇಗಿದೆ, ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡ್ಬಂದು ದೆನ್ ಒಂದು ಪಾಯಿಂಟ್ ಆಫ್ ಟೈಮ್ ವಿ ಸ್ಟಾರ್ಟೆಡ್ ಕನೆಕ್ಟಿಂಗ್. ಥಿಂಕಿಂಗ್ ಲೆವೆಲ್ ಸೇಮ್ ಇದೆ, ಫ್ಯೂಚರ್ ಒಂದೇ ಥರ ನೋಡ್ತಾ ಇದ್ದೀವಿ, ಒಂದು ಕನೆಕ್ಷನ್ ಇದೆ ಅನ್ನೋದು ಅಲ್ಲಿಂದ ಶುರು ಆಯಿತು. ದೆನ್ ವಿ ಬೋತ್ ಅಗ್ರಿ ಟು ಈಚ್ ಅದರ್. ಬಟ್ ನಾನು ಒಂದು ಒಂದೇ ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ, ದಯವಿಟ್ಟು ನನಗೆ ಕಾಟೇರ ರಿಲೀಸ್ ಆಗೋ ತನಕ ನನಗೆ ಒಂಚೂರು ಟೈಮ್ ಕೊಡಿ. ನನ್ನ ಹೋಲ್ ಫೋಕಸ್ ಆ ಸಿನಿಮಾ ಮೇಲಿದೆ. ನನಗೆ ಚೆನ್ನಾಗಾಗಿದೆ, ಇಲ್ಲಿವರೆಗೂ ಬಂದಂಥ ಸಿನಿಮಾಗಳು ಎಲ್ಲ ಚೆನ್ನಾಗಿದೆ. ಬಟ್ ಸ್ಟಿಲ್ ನನಗೆ ಆ ಸಿನಿಮಾ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಕೆರಿಯರ್ ಥರ ಫೀಲಿಂಗಲ್ಲಿದ್ದೀನಿ. ಆ ಫಿಲಮ್ ಚೆನ್ನಾಗಾದರೆ ನನ್ನ ಲೈಫ್ನ ಒಂಥರ ಡಿಸೈನ್ ಮಾಡ್ಕೋತೀನಿ ನಾನು. ಆ ಫಿಲಮ್ ಚೆನ್ನಾಗಿ ಆಗಲಿಲ್ಲ ಅಂದರೆ ಇನ್ನೊಂಥರ ಲೈಫ್ನ ಡಿಸೈನ್ ಮಾಡ್ಕೋತೀನಿ ನಾನು. ಸೊ ನನ್ನ ಮ್ಯಾರೇಜ್ ಅನ್ನೋದು ಅದಾದಮೇಲೆ ನಾನು ಒಂದು ಡಿಸಿಷನ್ ತೊಗೊತೀನಿ ಸ್ಟ್ರಾಂಗ್ ಆಗಿ, ದಯವಿಟ್ಟು ನೀವು ಅಲ್ಲಿವರೆಗೆ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ಅಂದಾಗ ಅವರು ಅದಕ್ಕೆ ಒಪ್ಕೊಂಡ್ರು, ಆಯಿತು ಅಂತ. ಮದುವೆ ಆಗ್ತೀನಿ ಆಗಲ್ಲ ಅದಲ್ಲ, ಹಿಂಗೆ ಆಗುತ್ತೆ ಫ್ಯೂಚರ್ ಅಲ್ಲಿಂದ ನಂದು ಅನ್ನೋದು ನನಗಿದ್ದು. ದೆನ್ ಅವಾಗ ಅಕ್ಟೋಬರ್ ರಿಲೀಸ್ ಆಗಬೇಕಾಯ್ತು ಪಿಕ್ಚರು, ಸ್ವಲ್ಪ ಡಿಲೇ ಆಗಿ ಡಿಸೆಂಬರ್ ತನಕ ಬಂತು. ಗಾಡ್ಸ್ ಗ್ರೇಸ್ ಆ ಪಿಕ್ಚರ್ ತುಂಬ ಚೆನ್ನಾಗಾಯಿತು. ದೆನ್ ಐ ಸೆಡ್ ಓಕೆ ದಿಸ್ ದ ಟೈಮ್, ಐ ಥಿಂಕ್ ನಾನು ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ ಅಂತ. ಅಲ್ಲಿಂದ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಮಾತಾಡಿದೆ, ನಮ್ಮ ಮನೇಲಿ ವಿಷಯ ಹೇಳಿದೆ, ಎರಡೂ ಫ್ಯಾಮಿಲೀಸ್ ಅಗ್ರಿ ಮಾಡಿದ್ರು. ಅದೇ ಟೈಮ್ಗೆ ದರ್ಶನ್ ಸರ್ಗೂ ಆ ವಿಷಯ ಗೊತ್ತಾಗಿ ಅವರು ಕೂಡ ಇವ್ರ ಮನೆಯಲ್ಲಿ ಮಾತಾಡಿದ್ರು, ನಮ್ಮ ಮನೇಲಿ ಮಾತಾಡಿದ್ರು. ಸೊ ಇದು ಈ ಇಯರ್ ಆಲ್ಮೋಸ್ಟ್ ರಾಬರ್ಟ್ ರಿಲೀಸ್ ಆಗಿ ಒಂದು 1.5 ಮಂತ್ ಆದಮೇಲೆ ಮಾತುಕತೆ ಆಗಿ ದೆನ್ ವಿ ಟುಕ್ ಇಟ್ ಫಾರ್ವರ್ಡ್ ಆ್ಯಂಡ್ ಅಲ್ಲಿಂದ ಈ ಮದುವೆ ತನಕ ಬಂದ್ವಿ. ನಾನು ಡೈರೆಕ್ಟ್ರು, ನೀವೇ ಡೈರೆಕ್ಷನ್ ಮಾಡ್ತಾ ಇದ್ದೀರಾ ಸರ್? ರೋಸಲ್ಲೇ ಇದೆ, ತಾವು ಮಾಡ್ಬೋದಲ್ಲ. ಕಾಸ್ಟ್ಯೂಮ್ ಡಿಸೈನ್ ಬಗ್ಗೆ ಕೇಳಿದ ಮದುವೆದೆಲ್ಲ ಕೇಳಿ. ಇನ್ನೊಂದು ಕಾಸ್ಟ್ಯೂಮ್ ಡಿಸೈನಲ್ಲಿ ಏನು ಪ್ಲಾನ್ ಮಾಡಿದ್ರಿ? ಆ ಥರ ಇರುತ್ತೆ ಮದುವೆದೆಲ್ಲ. ಇಲ್ಲ, ನನಗೆ ರಾಬರ್ಟ್ ಮಾಡ್ಬೇಕಾದ್ರೂ ಭಯ ಇರುತ್ತೆ. ಯಾಕಂದರೆ ನಾನು ಸಿನಿಮಾ ಡೈರೆಕ್ಟ್ ಮಾಡ್ಬೇಕಾದ್ರೆ ಇನ್ನೂ ಜಾಸ್ತಿ ಭಯ ನನಗೆ. ಇಡೀ ನನ್ನ ಸಿನಿಮಾ ಅಥವಾ ಯಾರದೇ ಸಿನಿಮಾ ಅದು ನಿಂತಿರೋದೇ ಇನ್ ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್. ಅದು ಸಿನಿಮಾ. ಸೊ ಲೈಫ್ ಕೂಡ ಹಾಗೆ ಇರೋದು. ಆ್ಯಕ್ಷನ್ ಹೇಳಿದ್ವಿ, ಅದು ಕಟ್ ಆಗದೇ ಇರಲಿ, ಆ್ಯಕ್ಷನ್ ಅಂದರೆ ಲೈಫ್ ಹೋಗಿಲ್ಲ ನನ್ನ ಆಸೆ. ಒಳ್ಳೆಯದಾಗಿ ಸರ್, ಗುಡ್ ಲಕ್. ಥ್ಯಾಂಕ್ ಯು. ಪ್ಲೀಸ್ ಮತ್ತೆ ಒಂದು ಸೆಕೆಂಡ್ ಎಲ್ಲರಿಗೂ ಪರ್ಸ್ನಲಿ ಐ ಇನ್ವೈಟಿಂಗ್ ಸ್ಯಾಟರ್ಡೇ 10th ಈವ್ನಿಂಗ್ 6:30 ರಿಸೆಪ್ಷನ್ ಇರುತ್ತೆ. ಆ್ಯಂಡ್ ಸಂಡೇ ಮಾರ್ನಿಂಗ್ 10 to 11. ಆ ಕಡೆ ಹೋಗಿ ಪ್ಲೇಸ್ ಆ ಕಡೆ ರೆಡಿ. ಈ ಕಡೆ